ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ತಮಗೆ ಯಶೋಧರ ಚರಿತೆಯ ಆಯ್ದ ಭಾಗವನ್ನು ಪಠ್ಯವಾಗಿ ಇಟ್ಟಿರುವಂಥದ್ದನ್ನು ನಾವು ನೋಡಿದ್ದೇವೆ. ದೇವಿಯ ಜಾತ್ರೆ ಅನ್ನುವಂಥ ಒಂದು ಕಾವ್ಯ ಭಾಗವನ್ನು ನೋಡ್ತೀವಿ. ಇಲ್ಲಿ ಈ ಕಾವ್ಯವನ್ನು 13ನೇ ಶತಮಾನದ ಸರ್ವಶ್ರೇಷ್ಠ ಕವಿ ಜನ್ನ ಅಥವಾ ಜನಾರ್ದನ ಅನ್ನುವಂಥ ಹೆಸರಿನ ಕವಿ ಇದನ್ನು ರಚನೆ ಮಾಡಿದ್ದಾನೆ. ಇನ್ನು ಕವಿಯ ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಕನ್ನಡ ಸಾಹಿತ್ಯದ ಮತ್ತು ಸಾರಸ್ವತ ಲೋಕದ ಅಗ್ರಮಾನ್ಯ ಕವಿಗಳಲ್ಲಿ ಈತನು ಕೂಡ ಒಬ್ಬ. ಈತನ ಕಾಲದ ಬಗ್ಗೆ ನೋಡೋದಾದರೆ 12ನೇ ಶತಮಾನದಲ್ಲಿ ಈತ ಬದುಕಿ ಬಾಳಿರ್ತಕ್ಕಂತಹ ಕವಿ. ಅಂದರೆ 12ನೇ ಶತಮಾನದ ಉತ್ತರಾರ್ಧ ಭಾಗ ಮತ್ತು 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಈತ ಇದ್ದ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ. ನಮಗೆ ಪುರಾವೆಗಳು ಸಿಗ್ತಾ ಹೋಗ್ತವೆ. ಮೂಲತಃ ಈತನ ಧರ್ಮ ಜೈನ ಧರ್ಮವಾಗಿತ್ತು. ಹಾಗಾಗಿ ಈತನೊಬ್ಬ ಜೈನ ಕವಿ. ಹಾಗಾಗಿ ತನ್ನ ಕಾವ್ಯದ ಉದ್ದಕ್ಕೂ ಕೂಡ ಜೈನ ಧರ್ಮದ ವಿಚಾರಧಾರೆಗಳನ್ನು, ಜೈನ ಧರ್ಮದ ಪ್ರಚಾರಕ್ಕೆ ಬೇಕಾಗಿರ್ತಕ್ಕಂತಹ ಅಂಶಗಳನ್ನು ತನ್ನ ಕಾವ್ಯದಲ್ಲಿ ಆತ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಏನು ಹಿಂದಿನ ಜೈನ ಕವಿಗಳು ಆಗಮಿಕ ಮತ್ತು ಲೌಕಿಕ ಅನ್ನುವಂತಹ ಏನು ಪರಂಪರೆಯನ್ನು ಹುಟ್ಟುಹಾಕಿದ್ರು, ಅದನ್ನು ಮೀರಿ ಈತ ಕಾವ್ಯವನ್ನು ಅಥವಾ ಕಾವ್ಯ ಪ್ರಯೋಗದಲ್ಲಿ ಈತ ತೊಡಗ್ತಾನೆ. ಪಂಪ, ರನ್ನ ಅಥವಾ ಪನ್ನ ಅನ್ನುವಂತಹ ಕವಿಗಳೇನೆಲ್ಲ ಇದ್ದರು, ಆ ಕವಿಗಳು ಆಗಮಿಕ ಅಂದರೆ ಧಾರ್ಮಿಕ ಕಾವ್ಯಗಳನ್ನು ಆಗಮಿಕವೆಂದು, ಲೌಕಿಕ ಕಾವ್ಯವನ್ನು ತನ್ನ ಆಶ್ರಯದಾತನಾಗಿರ್ತಕ್ಕಂತಹ ರಾಜನಿಗೆ ಹೋಲಿಕೆ ಮಾಡಿ ಬರೆಯುವಂತಹ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡಿದ್ದರು. ಆದರೆ ಜನ್ನ ಹಾಗೆ ಮಾಡಲಿಲ್ಲ. ಜನ್ನ ಏನು ಮಾಡಿದ್ದಾನೆ, ಅವುಗಳನ್ನು ಮೀರಿ, ಅಂದರೆ ಆಗಮಿಕ ಲೌಕಿಕವನ್ನು ಮೀರಿ ಬದುಕಿನಲ್ಲಿ ಬರುವಂತಹ ಸಂಕೀರ್ಣವಾಗಿರ್ತಕ್ಕಂಥ ಬದುಕಿನ ವಿಚಾರಗಳನ್ನು ಇಟ್ಕೊಂಡು ಕಾವ್ಯದಲ್ಲಿ ಅದನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಆತ ತನ್ನ ಉದ್ಧಾಮ ಕಾವ್ಯಗಳಾಗಿರುವಂತಹ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣದಲ್ಲಿ ವಿಕೃತವಾಗಿರ್ತಕ್ಕಂತಹ ಕಾಮಪ್ರೇಮವನ್ನು ವಸ್ತುವನ್ನಾಗಿಟ್ಟುಕೊಂಡು ಧಾರ್ಮಿಕ ವಿಚಾರವನ್ನು ಹೇಳೋದಕ್ಕೆ ಆತ ಮುಂದಾಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಧಾರ್ಮಿಕ ವಿಚಾರಗಳನ್ನು ಹೇಳೋದಕ್ಕೆ ಆತ ಮುಂದಾಗ್ತಾನೆ. ಹೀಗೆ ಈತ ಒಬ್ಬ ಪ್ರತಿಭಾನ್ವಿತವಾಗಿರ್ತಕ್ಕಂತಹ ಕವಿ ಅನ್ನೋದರಲ್ಲಿ ಎರಡೂ ಮಾತಿಲ್ಲ. ಈತ ಇಲ್ಲಿದ್ದ, ಹಾಗಾದರೆ ಯಾವ ರಾಜರ ಆಸ್ಥಾನದಲ್ಲಿದ್ದ, ಇಲ್ಲಿ ಈತ ಬದುಕಿ ಬಾಳಿದ್ದ ಅನ್ನೋದನ್ನು ನಾವು ನೋಡೋದಾದರೆ, ಈತ ಹಳೆಬೀಡಿನ ಕವಿ. ಅಂದರೆ ಹೊಯ್ಸಳರ ಅರಸರಲ್ಲಿ ಈತ ಆಸ್ಥಾನ ಕವಿಯಾಗಿ ಈತ ಬದುಕಿ ಬಾಳಿದ್ದ. ಈತನ ಗುರು 2ನೇ ನಾಗವರ್ಮ. ಈತನ ಸುತ್ತಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಕವಿ ಪರಂಪರೆ ಅಂತಕ್ಕಂಥದ್ದು ಬೆಳ್ಕೊಂಡು ಬಂದಿದೆ. ಈತನ ತಂದೆ ಸುಮನೋಬಾಣ ಅನ್ನುವಂತಹ ಇವನು ಕೂಡ ಕವಿಯಾಗಿದ್ದ. ಸುಮನೋಬಾಣನು ಕೂಡ ಕವಿಯಾಗಿದ್ದ. ಅಲ್ಲದೆ ಸೂಕ್ತಿ ಸುಧಾರಣವ ಅನ್ನುವಂತಹ ಸಂಕಲಿತವಾಗಿರ್ತಕ್ಕಂಥ ಕೃತಿಯನ್ನು ರಚನೆ ಮಾಡಿರ್ತಕ್ಕಂತಹ ಮಲ್ಲಿಕಾರ್ಜುನ ಈತನ ಭಾವನಾಗಿದ್ದ. ಅಂದರೆ ಜನ್ನನ ತಂಗಿಯನ್ನು ಮಲ್ಲಿಕಾರ್ಜುನನಿಗೆ ಕೊಡಲಾಗಿತ್ತು. ಕನ್ನಡಕ್ಕೆ ಮೊಟ್ಟ ಮೊದಲ ವ್ಯಾಕರಣ
ಕೃತಿಯನ್ನು ಕೊಟ್ಟಂತಹ ಕೇಶಿರಾಜ ಶಬ್ದಮಿಂದ ದರ್ಪಣವನ್ನು ಬರೆದಂತಹ ಕೇಶಿರಾಜ ಏನಿದ್ದಾನೆ ಈತನ ಸೋದರಳಿಯನಾಗಿದ್ದ. ಹೀಗಾಗಿ ಒಂದು ರೀತಿಯಾಗಿರ್ತಕ್ಕಂತಹ ವಿದ್ವತ್ಪೂರ್ಣವಾಗಿರ್ತಕ್ಕಂತಹ ಪಂಡಿತ ಪರಂಪರೆಯಲ್ಲಿ ಕಲಾ ಪಂಡಿತರ ಪರಂಪರೆಯಲ್ಲಿ ಈತ ಏನಾಗಿದ್ದ, ಬೆಳೆದು ಬಂದಂತಹ ಕವಿಯಾಗಿದ್ದ. ಈತ ಒಂದು ಸ್ಫುರದ್ರೂಪಿಯಾಗಿರ್ತಕ್ಕಂಥ ಕವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈತನಿಗೆ ಕುಲಬಲವೂ ಇತ್ತು, ರೂಪಬಲ ಇತ್ತು, ವಿದ್ಯಾಬಲವಿತ್ತು, ಧನಬಲವಿತ್ತು, ಗುರುಬಲ, ರಾಜಬಲ, ಸರ್ವಸಂಪನ್ನವಾಗಿರ್ತಕ್ಕಂತಹ ಏನೋ ಸಂಪತ್ತು ಈ ಜನ್ನನಲ್ಲಿ ಇತ್ತು. ಹಾಗಾಗಿ ಈತ ಏನೋ ಒಂದು ಸರ್ವಶ್ರೇಷ್ಠ ಕವಿ ಆಗೋದರಲ್ಲಿ ಈತ ಏನೋ ಸಾಧ್ಯ ಆಯಿತು ಅನ್ನೋದನ್ನು ನಾವು ನೋಡ್ಬೋದು. ಹೊಯ್ಸಳರ ವೀರಬಲ್ಲಾಳನಿಂದ ಆತನ ಮೆಚ್ಚುಗೆಗೆ ಪಾತ್ರನಾಗಿ ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದನ್ನು ಕೂಡ ಈತ ಪಡ್ಕೊಳ್ತಾನೆ. ನಾವು ಕನ್ನಡ ಸಾಹಿತ್ಯವನ್ನು ನೋಡಿದರೆ ಹಳೆಗನ್ನಡ ಸಾಹಿತ್ಯದಲ್ಲಿ ಕವಿ ಚಕ್ರವರ್ತಿಗಳನ್ನು ಹೆಸರಿಸೋದಾದರೆ 3 ಜನ ಸಿಗ್ತಾರೆ. ರನ್ನ, ಪೊನ್ನ, ಜನ್ನ ಅಂತೇಳಿ ಮೂರನೆಯವನು ಈತ. ರನ್ನ, ಪೊನ್ನ, ಜನ್ನ. ಓಕೆ, ರತ್ನತ್ರಯರಲ್ಲಿ ಈತ ಸೇರಲ್ಲ. ರತ್ನತ್ರಯರಲ್ಲಿ ಪಂಪ, ರನ್ನ, ಪೊನ್ನ 3 ಜನ ಆಗ್ತಾರೆ. ಪಂಪನನ್ನು ಹೊರತುಪಡಿಸಿದರೆ ಕವಿ ಚಕ್ರವರ್ತಿಗಳಲ್ಲಿ ಜನ್ನ ಸೇರ್ಕೊಳ್ತಾನೆ. ರನ್ನ, ಪೊನ್ನ, ಜನ್ನ ಇವು 3 ಏನಾಗಿರ್ತಾರೆ, ಕವಿ ಚಕ್ರವರ್ತಿಗಳಾಗಿ ಕನ್ನಡ ಸಾಹಿತ್ಯವನ್ನು ಆಳ್ವಿಕೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಹೀಗೆ ಈತ ಒಬ್ಬ ಏನೋ ಪ್ರತಿಭಾ ಸಂಪನ್ನ ಕವಿಯಾಗಿ ಮತ್ತು ಜೊತೆಗೆ ಈತ ಒಬ್ಬ ಶಾಸನ ಕವಿ. ಈತ ಅನೇಕ ರೀತಿಯಾಗಿರ್ತಕ್ಕಂತಹ ಶಾಸನಗಳನ್ನು ಕೂಡ ಈತ ರಚನೆ ಮಾಡಿದ್ದಾನೆ. ಅನೇಕ ತನ್ನ ಕೃತಿಯ ಸಂದರ್ಭದಲ್ಲಿ ಅಥವಾ ಆತನ ಶಾಸನಗಳನ್ನು ನೋಡಿದರೆ ನಾಳ್ಪ್ರಭು ಜನಾರ್ದನ ದೇವ ಅನ್ನುವಂತಹ ಏನೋ ಸಾಲುಗಳನ್ನು ನೋಡ್ತಾ ಹೋಗ್ತೀವಿ. ಎಲ್ಲೋ ಒಂದು ಕಡೆ ಈತನೇ ಬರೆದುಕೊಂಡಂತೆ ತಾನು ಎಂಥ ಪಾಂಡಿತ್ಯವನ್ನು ಅಥವಾ ಎಂತಹ ಅಧಿಕಾರಗಳನ್ನು ನಾನು ಅನುಭವಿಸಿದ್ದೇನೆ ಅಂತ ಅಂದರೆ ಅವನು ಒಂದು ಕಡೆ ಹೇಳ್ತಾ ಹೋಗ್ತಾನೆ. ಏನಂತ ಹೇಳ್ಕೊಳ್ತಾನೆ, ನಿಂದಿರಿ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಆಂ ಜನಾರ್ದನ ದೇವ ಅಂಥೇಳಿ. ನಿಂತರೆ ದಂಡಾಧೀಶ, ಕುಂತ್ರೆ ಮಂತ್ರಿ. ಅಂದರೆ ನಾನು ದಂಡನಾಯಕನಾಗಿಯೂ ಕೂಡ ನಾನು ಕಾರ್ಯವನ್ನು ನಿರ್ವಹಿಸ್ತೇನೆ, ಹಾಗೆ ಮಂತ್ರಿಯಾಗಿಯೂ ಕೂಡ ಕೆಲಸವನ್ನು ನಾನು ಮಾಡ್ತೇನೆ. ತೊಡಂಕೆ ಕವಿ, ನಾನು ಬರಲಿಕ್ಕೆ ನಿಂತರೆ ಅದು ಕೂತ್ರೆ ನಾನು ಕವಿ ಆಗ್ತೀನಿ ಅನ್ನುವಂಥ ಮಾತನ್ನು ಆತನ ಕಾವ್ಯಗಳಲ್ಲೇ ನೋಡ್ತಾ ಹೋಗ್ತೀವಿ. ನಂತರ ಜನ್ನನ ಕಾವ್ಯಗಳನ್ನು ನೋಡೋದಾದರೆ ಪ್ರಮುಖವಾಗಿ ಈತ 3 ಕೃತಿಗಳನ್ನು ಬರೆದಿದ್ದಾನೆ. ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಶಾಸನಗಳನ್ನು ಕೂಡ ಈತ ರಚನೆ ಮಾಡಿದ್ದಾನೆ. ಮೊದಲಿಗೆ ಅನಂತನಾಥ ಪುರಾಣ, ಇದು ಒಂದು ಚಂಪು ಕಾವ್ಯ, ಅಂದರೆ ಗದ್ಯ ಪದ್ಯ ಮಿಶ್ರಿತವಾಗಿರ್ತಕ್ಕಂತಹ ಕಾವ್ಯದಲ್ಲಿ ಈತ ಅನಂತನಾಥ ಪುರಾಣವನ್ನು ಬರೀತಾನೆ. ಅನಂತನಾಥ ಪುರಾಣದಲ್ಲಿ ಮೊದಲಿಗೆ ಹೇಳಿದ ಹಾಗೆ ವಿಕೃತವಾಗಿರ್ತಕ್ಕಂತಹ ಕಾಮ ಪ್ರೇಮದ ವಿಚಾರವನ್ನೇ ಅಲ್ಲಿಟ್ಕೊಂಡು ಬರೀತಾನೆ. ಚಂಡಶಾಸನ, ಸುನಂದೆ ಮತ್ತು ಉಸುಸೇನನ ಈ ತ್ರಿಕೋನ ಪ್ರೇಮವನ್ನು ಇಟ್ಕೊಂಡು ಆತ ಬರಿತಾ ಹೋಗ್ತಾನೆ. ಚಂಡಶಾಸನ ಸುನಂದೆ, ಸ್ನೇಹಿತನ ಹೆಂಡತಿಯಾಗಿರ್ತಕ್ಕಂತಹ ಸುನಂದೆಯನ್ನು ಆತ ಪ್ರೇಮಿಸಿ ಕಾಮಿಸಿ ಆಕೆಗೆ ಹಿಂಸೆಯನ್ನು ಕೊಡ್ತಕ್ಕಂಥದ್ದು. ಕೊನೆಗೆ ಆ ಸುನಂದೆ ಆಕೆ ಏನಾಗ್ತಾಳೆ, ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಅವಳ ಚಿತೆಗೆ ಈ ಚಂಡಶಾಸನ ಚಿತೆಯನ್ನು ಏರ್ತಾನೆ. ಇದೊಂದು ರೀತಿ ಅನುಗಮನ. ನಾವು ಸಹಗಮನ ಅನ್ನುವಂಥ ಪದ್ಧತಿಯನ್ನು ಕೇಳಿದ್ದೀವಿ. ಗಂಡ ಸತ್ತೋದ್ಮೇಲೆ ಅಥವಾ ಗಂಡು ಸತ್ತೋದ್ಮೇಲೆ ಹೆಣ್ಣು ಚಿತೆಯನ್ನು ಏರ್ತಕ್ಕಂಥ ಸಹಗಮನ ಪದ್ಧತಿ. ಇದು ಅನುಗಮನ ಪದ್ಧತಿ. ತನ್ನ ಪ್ರಾಣಕಾಂತೆ ಅಥವಾ ತನ್ನ ಪ್ರಿಯೆ ಆಕೆ ಸತ್ತೋದ್ಮೇಲೆ ಆಕೆ ಚಿತೆಯನ್ನು ಏರುವಂತಹ ಪದ್ಧತಿ, ಅಂದರೆ ಗಂಡಸು ಚಿತೆಯನ್ನು ಏರ್ತಕ್ಕಂಥ ಪದ್ಧತಿ, ಇದು ಅನುಗಮನ ಪದ್ಧತಿ ಅಂತ ಕರಿತೀವಿ. ಇದೊಂದು ರೀತಿ ಕಾವ್ಯದಲ್ಲಿ ಹೊಸ ಪ್ರಯತ್ನವನ್ನು ಜನ್ನ ಮಾಡ್ತಾ ಹೋಗಿದ್ದಾನೆ. ನಂತರ ಯಶೋಧರ ಚರಿತ್ರೆ ನಮ್ಮ ಕಾವ್ಯ ಭಾಗಕ್ಕೆ ಇಟ್ಟಿರ್ತಕ್ಕಂಥದ್ದು. ಯಶೋಧರ ಅತ್ಯಂತ ಸ್ಫುರದ್ರೂಪಿಯಾಗಿರ್ತಕ್ಕಂತಹ ರಾಜ. ಯಾವ ರೀತಿ ಅಂತಂದರೆ, ನೋಡುವರ ಕಣ್ಗಳ ಸಿರಿ, ಕೂಡುವರ ತೋಳ್ಗಳ ಪುಣ್ಯವೆಂಬಂತಿದ್ದ ಯಶೋಧರ. ನೋಡುವರಿಗೆಲ್ಲ ಮತ್ತೆ ನೋಡಬೇಕು,
ಮಗದೊಮ್ಮೆ ನೋಡಬೇಕು. ಹೀಗೆ ಅವನ ರೂಪ, ಹಾವ, ಭಾವ, ವಿಲಾಸಗಳು ನೋಡುಗರಿಗೆ ಏನಾಗ್ತಾಯಿತ್ತು, ಒಂದು ರೀತಿ ಹಬ್ಬವನ್ನು ಉಂಟು ಮಾಡ್ತಾ ಇತ್ತಂತೆ. ಅಂಥ ಸ್ಫುರದ್ರೂಪಿಯಾಗಿರ್ತಕ್ಕಂತಹ ರಾಜ, ಆವಂತಿಯನ್ನು ಆಳುವಂತಹ ರಾಜನಾಗಿದ್ದ. ಆವಂತಿಯನ್ನು ಆಳುವಂತಹ ರಾಜ ಯಶೋಗನ ಮಗ. ಹೀಗೆ ಆತ ರಾಜಭಾರವನ್ನು ಮಾಡಬೇಕಾದ್ರೆ ಆತನ ಪ್ರಾಣಕಾಂತಿಯಾಗಿರ್ತಕ್ಕಂಥಳು ಅಮೃತಮತಿ, ಯಶೋಧರನ ತಾಯಿ ಚಂದ್ರಮತಿ. ಇಲ್ಲಿ ಯಶೋಧರ ಅತ್ಯಂತ ಸ್ಫುರದ್ರೂಪಿಯಾಗಿದ್ದ. ಚಂದ್ರಮತಿ ತನ್ನ ಯಶೋಧರನನ್ನು ಬಿಟ್ಟು, ಅಂದರೆ ಗಂಡನನ್ನು ಬಿಟ್ಟು ಅರಮನೆಯ ಮಾವಟಿಗನಿಗೆ ಆಕೆ ಏನಾಗ್ತಾಳೆ, ಆತನಿಗೆ ಪ್ರೇಮಪಾಶಕ್ಕೆ ಒಳಗಾಗ್ತಾಳೆ. ಅಷ್ಟಾವಂಕ, ಆತನ ಮಾವಟಿಗ ಅಷ್ಟಾವಂಕನಾಗಿರ್ತಾನೆ. ಅಂದರೆ ಆತನ 8 ಅಂಗಗಳು ಕೂಡ ವಕ್ರತೆಯಿಂದ ಕೂಡಿರ್ತವೆ, ಹೇಸಿಗೆಯಿಂದ ಕೂಡಿರ್ತಕ್ಕಂಥದ್ದು. ಆತನ ದೇಹ ಎಲ್ಲ ಕಡೆ ಕೀವು ಸುರಿತಾ ಇರುತ್ತೆ. ನೋಡಲಿಕ್ಕೆ ಅತ್ಯಂತ ನಿಕೃಷ್ಟನಾಗಿ, ಕನಿಷ್ಠನಾಗಿ ಆತ ಕಾಣುತ್ತಾ ಇರ್ತಾನೆ. ಇಂತಹ ಅಷ್ಟಾವಂಕನಲ್ಲಿ, ಮಾವಟಿಗನಲ್ಲಿ, ಗಾಣವನ್ನು ತಿರುಗಿಸುವಂತಹ ಒಬ್ಬ ಮಾವಟಿಗನ ಜೊತೆಯಲ್ಲಿ ಈಕೆ ಆತ ಕಾಮವನ್ನು ಪ್ರಾರಂಭಿಸ್ತಾಳೆ. ಆಗ ಆ ಒಂದು ಅವರಿಬ್ಬರ ಸೇರುವಿಕೆಯನ್ನು ಅಥವಾ ಅವರಿಬ್ಬರು ಸೇರಿರುವುದನ್ನು ಯಶೋಧರ ಒಂದು ಸಾರಿ ನೋಡಿದಾಗ ಅವನಿಗೆ ಸಿಟ್ಟು, ಅತಿರೇಕವಾಗಿರ್ತಕ್ಕಂಥ ಕೋಪ ಬರುತ್ತೆ. ಆಗ ಆತ ಹೇಳ್ತಾನೆ, ಆಗಳ್ ಬಾಳ್ ನಿಮಿರ್ದುದು ತೋಳು ತೂಗಿದುದು ಮನಂ ಕನಲ್ದು ಇರುರಮಂ ಎರಳ್ ಭಾಗಂ ಮಾಡಲ್ ಧೃತಿ ಬಂದಾಗಳ್ ಮಾಣೆಂಬ ತೆರೆದೆ ಪೇಸಿದನ್ ಅರಸಂ. ಅರಮನೆಯ ಈ ಗುಪ್ತ ಪ್ರೇಮವನ್ನು ಅಥವಾ ರಾಣಿಯ ಈ ಗುಪ್ತ ಪ್ರೇಮವನ್ನು ನೋಡಿರ್ತಕ್ಕಂತಹ ಯಶೋಧರ ಆತನ ಮನಸ್ಸಿಗೆ ಕೋಪ ಬರುತ್ತೆ, ಸಿಟ್ಟು, ಆತನಿಗೆ ರೋಷ ಉಕ್ಕಿ ಬರುತ್ತೆ. ಆ ರೋಷ ಉಕ್ಕಿ ಬಂದಾಗ ಅವನ ಕೈಯಲ್ಲಿರ್ತಕ್ಕಂತಹ ಖಡ್ಗ, ಆಗಳ್ ಬಾಳ್ ಅಂದರೆ ಖಡ್ಗ, ಬಾಳ್ ಖಡ್ಗ ಏನಾಗುತ್ತೆ, ನಿಮಿರ್ದುದು ತಾನಾಗಿನ ಕೈಯಿಂದ ರೋಷ ಉಕ್ಕಿ ಏನಾಗುತ್ತೆ, ಅವರಿಬ್ಬರನ್ನು ಕತ್ತರಿಸಿಬಿಡೋಣ ಅಂಥೇಳಿ ಕೈಯಲ್ಲಿರ್ತಕ್ಕಂಥ ಖಡ್ಗವನ್ನು ಎಳಿತಾನೆ. ತೋಳು ತೂಗಿದುದು, ಆತನ ತೋಳು ಏನು ಮಾಡ್ತಾ ಇದೆ, ಅವರ ಕಡೆಗೆ ಮುಂದಾಗ್ತಾ ಇದೆ. ಮನಂ ಕನಲ್ದು, ಮನಸ್ಸು ಏನಾಗ್ತಾ ಇದೆ, ವಿಕೃತಗೊಂಡು ರೋಷಗೊಂಡು ಎರಳ್ ಭಾಗಂ ಮಾಡಲ್, ಅವರಿಬ್ಬರನ್ನು ಕೂಡ ಕೊಚ್ಚಿ ಅವರ ದೇಹವನ್ನು 2 ಭಾಗ ಮಾಡೋಣ ಅನ್ನುವಂಥ ಸ್ಥಿತಿಯಲ್ಲಿ ಮನಸ್ಸು ಏನಾಗತ್ತೆ, ಕಲಕಿ ಹೋಗುತ್ತೆ ಅಥವಾ ರೋಷಗೊಳ್ಳತ್ತೆ. ಧೃತಿ ಬಂದಾಗಳ್ ಮಾಣೆಂಬ ತೆರೆದೆ ಬೇಯಿಸಿದ ನರಸಂ. ಅಯ್ಯೋ, ಇವರನ್ನು, ಇಂತಹ ನಿಕೃಷ್ಟರನ್ನು, ಹೇಸಿಗೆ ಅಂತವರನ್ನು ಅಥವಾ ಪಾಪ ಕರ್ಮರನ್ನು ನಾನು ಕೊಂದು ಏನು ಮಾಡಲಿ ಅಂತೇಳಿ ಪುನಃ ಅವನು ಹೊರಗಾಗ್ತಾನೆ. ವಾಪಸ್ ಬಂದು ತನ್ನ ತಾಯಿಯ ಹತ್ತಿರ ಒಂದು ಕೆಟ್ಟ ಕನಸನ್ನು ನಾನು ಕಂಡೆ ಅಂಥೇಳಿ ಚಂದ್ರಮತಿ ತನ್ನ ತಾಯಿ ಹತ್ರ ಬಂದು ಆತ ಹೇಳ್ತಾನೆ, ಯಶೋಧರ ಬಂದು ಹೇಳ್ತಾನೆ. ಆಗ ನಿಜ ಸ್ಥಿತಿಯನ್ನು ಅರ್ಥೈಸಿಕೊಳ್ಳದ ಆ ತಾಯಿ ಚಂದ್ರಮತಿ ಒಂದು ಹಿಟ್ಟಿನ ಹುಂಜವನ್ನು ಮಾಡಿ ಅದಕ್ಕೆ ಬಲಿ ಕೊಡಬೇಕು ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ ಅಂಥೇಳಿ ಮಗನಿಗೆ ಹೇಳ್ತಾಳೆ. ತಾಯಿಯ ಮಾತಿನಂತೆ ಒಂದು ಹಿಟ್ಟಿನ ಹುಂಜವನ್ನು ತಯಾರು ಮಾಡಿ ಅದಕ್ಕೆ ಈ ಕ್ರಿಯಾವಿಧಿಗಳನ್ನು, ಸಂಸ್ಕಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅದರೊಳಗಡೆ ಆ ಹಿಟ್ಟಿನ ಹುಂಜಕ್ಕೆ ಒಂದು ಬೆಂತರ ಸೇರಿಕೊಂಡು ಕೊಕ್ಕೊ ಎಂದು ಹೋಗಿ ಅದು ಹೋಗತ್ತೆ. ಇದು ಸಂಕಲ್ಪ ಹಿಂಸೆಗೆ ದಾರಿಯಾಯಿತು. ನೋಡಿ, ಜೈನ ಧರ್ಮದಲ್ಲಿ ಹಿಂಸೆ ಅಂತಕ್ಕಂಥದ್ದೇ ಮಹಾಪಾಪ. ಜೈನರ ಇಡೀ ಆ ಕಥೆಯ ವಿಚಾರಗಳೇನಿದ್ದಾವೆ, ಜೀವದಯಾಷ್ಟಮಿಯನ್ನು ಹೇಳ್ತಕ್ಕಂಥದ್ದು. ಜೀವದಯೆ ಅಂತಕ್ಕಂಥದ್ದು ಜೈನ ಧರ್ಮದ ಪ್ರಮುಖವಾಗಿರ್ತಕ್ಕಂಥ ಭಾಗ. ಜೀವದಯೆ ಅಂತಕ್ಕಂಥದ್ದು ಜೈನ ಧರ್ಮದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಭಾಗ. ಆದರೆ ಇಲ್ಲಿ ಹಿಂಸೆಯನ್ನು ಮಾಡೋದಿರಲಿ,
ಹಿಂಸೆಯನ್ನು ಕಲ್ಪನೆ ಮಾಡಿಕೊಳ್ಳೋದು ಕೂಡ ಆ ಹಿಂಸೆ ಮಾಡಿದ್ದಕ್ಕಿಂತಲೂ ಕೂಡ ಮಹಾಪಾಪ. ಹಿಂಸೆ ಮಾಡಿದ್ದಕ್ಕಿಂತಲೂ ಮಹಾಪಾಪ. ಇಲ್ಲಿ ಬಲಿಯನ್ನು ಕೊಟ್ಟಿಲ್ಲ, ಬಲಿಯನ್ನು ಯಾವ ಪ್ರಾಣಿಯನ್ನು ಕೂಡ ಬಲಿಯನ್ನು ಕೊಟ್ಟಿಲ್ಲ. ಬಲಿಯನ್ನು ಕೊಡುವ ಸಂಕಲ್ಪ ಏನಿದೆಯಲ್ಲ, ಹಿಟ್ಟಿನ ಹುಂಜವನ್ನು ಬಲಿ ಕೊಡ್ತಕ್ಕಂಥದ್ದು, ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು, ಒಂದು ಕಲ್ಪನೆ ಅದು ಕೂಡ ಮಹಾಪಾಪಕ್ಕೆ ಒಳಗಾಗ್ತಕ್ಕಂಥದ್ದು. ಕೊನೆಗೆ ಅಮೃತಮತಿಗೆ ವಿಚಾರ ಗೊತ್ತಾಗಿ, ತನ್ನ ಕಾಮದ ವಿಚಾರ ಗೊತ್ತಾಗಿ ಯಶೋಧರ ಮತ್ತು ಆತನ ತಾಯಿಯಾಗಿರ್ತಕ್ಕಂತಹ ಚಂದ್ರಮತಿಗೆ ಊಟದಲ್ಲಿ ವಿಷವನ್ನು ಹಾಕಿ ಕೊಂದು ಬಿಡ್ತಾಳೆ. ತನ್ನ ಗಂಡನಾಗಿರ್ತಕ್ಕಂಥ ಯಶೋಧರನಿಗೆ ಮತ್ತು ಅತ್ತೆ ಆಗಿರ್ತಕ್ಕಂತಹ ಚಂದ್ರಮತಿಗೆ ವಿಷವನ್ನು ಹಾಕಿ ಕೊಂದುಬಿಡ್ತಾಳೆ. ನಂತರ ಈ ಸಂಕಲ್ಪ ಹಿಂಸೆಗೆ ಒಳಗಾಗಿರ್ತಕ್ಕಂತಹ ಇಬ್ಬರು ಕೂಡ, ಯಶೋಧರ ಮತ್ತು ಆತನ ತಾಯಿ ಚಂದ್ರಮತಿ, ಮುಂದೆ 10 ಜನ್ಮವನ್ನು ಅವರು ಎತ್ತಬೇಕಾಗತ್ತೆ. ಆಡಾಗಿ ಹುಡ್ತಾರೆ, ನಾಯಿಯಾಗಿ ಹುಡ್ತಾರೆ, ನವಿಲಾಗಿ ಹುಡ್ತಾರೆ, ಹಾವು ಆಗಿ ಹುಡ್ತಾರೆ, ಮುಳ್ಳು ಹಂದಿಯಾಗಿ ಹುಡ್ತಾರೆ, ಮೊಸಳೆಯಾಗಿ ಹುಡ್ತಾರೆ, ಮೀನಾಗಿ ಹುಡ್ತಾರೆ. ಹೀಗೆ 10 ಜನ್ಮವನ್ನು ಅವರು ತೆತ್ತು ಬರಬೇಕಾಗತ್ತೆ. ಜೈನರಲ್ಲಿ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಿಂದೂ ಧರ್ಮದಲ್ಲಿ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ. ಈ ಜನ್ಮದಲ್ಲಿ ಒಳ್ಳೆಯದನ್ನು ಮಾಡಿದರೆ ಅಥವಾ ಪುಣ್ಯದ ಕೆಲಸವನ್ನು ಮಾಡಿದರೆ ಮುಂದೆ ಪುನಃ ಮನುಷ್ಯನಾಗಿ ಹುಟ್ಟಬಹುದು ಅನ್ನುವಂಥ ನಂಬಿಕೆ ಹಿಂದೂ ಧರ್ಮದಲ್ಲಿದೆ. ಆದರೆ ಜೈನ ಧರ್ಮದಲ್ಲಿ ಒಂದು ಸಾರಿಯಾಗಿ ಹುಟ್ಟುವಂಥದ್ದೇ ಕರ್ಮದಿಂದ, ಮನುಷ್ಯನಾಗಿ ಹುಟ್ಟೋದೇ ಕರ್ಮದಿಂದ, ಅದರಲ್ಲಿ ಪುನಃ ಹುಟ್ಟೋದಿದೆಯಲ್ಲ ಜೀವಿಯಾಗಿ, ಮತ್ತೆ ಜೀವಿಯಾಗಿ ಜೀವಾತ್ಮರಾಗಿ ಮತ್ತೆ ಹುಟ್ಟೋದಿದೆಯಲ್ಲ, ಅದು ಇನ್ನೂ ಕೂಡ ಕರ್ಮದ ಕೆಲಸ, ಪಾಪದ ಕೆಲಸ. ಹುಟ್ಟಿದಂತಹ ಏನು ಜೀವಾತ್ಮ ಇದೆ ಅದು ಎಲ್ಲಿ ಹೋಗಬೇಕು? ಸದ್ಗತಿಯನ್ನು ಕಾಣಬೇಕು. ಅದು ಪುನಃ ಸದ್ಗತಿಯನ್ನು ಕಾಣಬೇಕು. ಹುಟ್ಟಿ ಬರೋಲಿಕ್ಕೆ ಅವಕಾಶ ಇಲ್ಲ. ಒಂದು ಪಕ್ಷ ಹುಟ್ಟಿ ಬರೋದಾದರೆ ಅದು ಕರ್ಮವನ್ನು ಮಾಡಿದಂತೆ, ಅದು ಪಾಪವನ್ನು ಮಾಡಿದಂತೆ ಅನ್ನುವಂಥ ನಂಬಿಕೆ ಜೈನರಲ್ಲಿದೆ. ಹಾಗಾಗಿ ಇಲ್ಲಿ ಸಂಕಲ್ಪ ಹಿಂಸೆಯಿಂದಾಗಿ 16 ಜನ್ಮವನ್ನು ತೆತ್ತಿ ಬರಬೇಕಾದಂತಹ ಈ ತಾಯಿ ಮಗ ಮುಂದೆ ಅಭಯರುಚಿ ಮತ್ತು ಅಭಯಮತಿ ಅಂದರೆ ಅಣ್ಣ ತಂಗಿಯರಾಗಿ ಹುಟ್ಟು ಬಂದಿದ್ದಾರೆ, ಜನಿಸಿ ಬಂದಿದ್ದಾರೆ. ಅವರು ನಂತರ ಚಿಕ್ಕ ಮಕ್ಕಳು, ಕೋಮಲವಾಗಿರ್ತಕ್ಕಂಥ ಮಕ್ಕಳಾಗಿದ್ದಾರೆ. ಸುದತ್ತಾಚಾರ್ಯರ ಹತ್ತಿರ ಅವರಿದ್ದಾರೆ. ಜೈನರ ಶ್ರೇಷ್ಠರಾಗಿರ್ತಕ್ಕಂತಹ ಮುನಿ ಸುದತ್ತಾಚಾರ್ಯರು. ಆ ಸುದತ್ತಾಚಾರ್ಯರಲ್ಲಿ ಅವರಿದ್ದಾರೆ. ಹೀಗೆ ಅವರು ಗಮನ ಪ್ರಾಯಶ್ಚಿತ್ತ ಅನ್ನುವಂತಹ ಒಂದು ವ್ರತಾಚರಣೆಯಲ್ಲಿ ಸುದತ್ತಾಚಾರ್ಯರು ತೊಡಗಿದ್ದಾರೆ. ಗಮನ ಪ್ರಾಯಶ್ಚಿತ್ತ ಅಂತಂದರೆ ಲೆಕ್ಕಕ್ಕೆ ಅಥವಾ ಗಮನಕ್ಕೆ ಬಾರದೆ ಯಾವುದೋ ಒಂದು ಜೀವಿ ಅಥವಾ ಯಾವುದೋ ಒಂದು ಕ್ರಿಮಿನೂ ಕೂಡ ಅದು ಸತ್ತು ಹೋಗಿರ್ಬೋದು. ನಮ್ಮ ಗಮನಕ್ಕೆ ಬಾರದೆ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಏನಾಗಿರ್ಬೋದು, ಅದು ಸತ್ತು ಹೋಗಿರ್ಬೋದು. ಅದರ ಪಾಪದ ಪರಿಹಾರಕ್ಕಾಗಿ ಈ ವ್ರತವನ್ನು ಮಾಡ್ತಕ್ಕಂಥದ್ದು, ಗಮನ ಪ್ರಾಯಶ್ಚಿತ್ತ ಅನ್ನುವಂತಹ ವ್ರತವನ್ನು ಮಾಡ್ತಕ್ಕಂಥದ್ದು. ಸುದತ್ತಾಚಾರ್ಯರು ಸಾಕಷ್ಟು ತಮ್ಮ ಶಿಷ್ಯರೊಂದಿಗೆ ರಾಜಪುರ ಅನ್ನುವಂತಹ ಒಂದು ಊರಿಗೆ ಬಂದಿದ್ದಾರೆ. ಆ ಒಂದು ವ್ರತವನ್ನು ಆಚರಿಸಲಿಕ್ಕಾಗಿ ಅವರೆಲ್ಲರೂ ಕೂಡ ವ್ರತಾಚರಣೆಯಲ್ಲಿ ತೊಡಗಿದ್ದಾರೆ. ಆ ವ್ರತಾಚರಣೆಯಲ್ಲಿ ತೊಡಗಿರ್ತಕ್ಕಂತಹ ಸನ್ಯಾಸಿಗಳಿಗೆ ಊಟವನ್ನು ಹಾಕಲಿಕ್ಕಾಗಿ, ಭಿಕ್ಷೆಗಾಗಿ ಆ ಮಕ್ಕಳನ್ನು ಅವರು ರಾಜಪುರದ ಆ ಬೀದಿಗಳಲ್ಲಿ ಕಳಿಸಿದ್ದಾರೆ. ಚೆರಿಗೆಗೆ ಅಂದರೆ ಭಿಕ್ಷೆಗೆ ಕಳಿಸಿದ್ದಾರೆ. ಆಗ ಆ ರಾಜಪುರ ಅನ್ನುವಂತಹ ಊರಿನಲ್ಲಿ ಪ್ರತಿ ವರ್ಷ ಚೈತ್ರ ಮಾಸದ ಸಂದರ್ಭದಲ್ಲಿ ಒಂದು ಮಾರಿ ಜಾತ್ರೆ ನಡೀತಾ ಇತ್ತು. ಆ ರಾಜಪುರದ ರಾಜ ಚಂಡಮಾರಿದತ್ತ ಅನ್ನುವಂಥ ಒಬ್ಬ ರಾಜ, ಅವನು ಅನೇಕ ರೀತಿಯಾಗಿರ್ತಕ್ಕಂಥ ಬಲಿಗಳನ್ನು ಕೊಡ್ತಾ ಇದ್ದ. ಭಯಂಕರವಾಗಿರ್ತಕ್ಕಂಥ ಬಲಿಯನ್ನು ಕೊಡ್ತಾ ಇದ್ದ. ನರಬಲಿಯನ್ನು ಕೊಡ್ತಾ ಇದ್ದ, ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ದ. ದಿನನಿತ್ಯ ಒಂದು ರೀತಿ ಏನಾಗ್ತಾ ಇತ್ತು, ಮಾರಣ ಹೋಮ ಅಂತಕ್ಕಂಥದ್ದು ನಡೀತಾ ಇತ್ತು. ರಕ್ತದ ಮಡು ಎಲ್ಲೆಲ್ಲಿ ಕಾಣ್ತಾ ಇತ್ತು. ರಕ್ತದ ಕೋಡಿ ಅಂತಕ್ಕಂಥದ್ದು ಆ ಊರಲ್ಲಿ ಹರಿತಾ ಇತ್ತು, ಆ ಜಾತ್ರೆಯಲ್ಲಿ ಹರಿತಾ ಇತ್ತು.
ಅಂತಹ ಸಂದರ್ಭದಲ್ಲಿ ಆ, ನರಬಲಿಯನ್ನು ಕೊಡಲಿಕ್ಕಾಗಿ ತನ್ನ ತಳಾರನನ್ನು, ತನ್ನ ಸೇವಕನನ್ನು ಕಳಿಸಿದ್ದಾನೆ. ಆ ಸೇವಕ ಬಂದು ಈ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಈ ಒಂದು ಕಥೆ ಏನಿದೆಯಲ್ಲ, ಈ ಕಥೆಯನ್ನು ನಮಗೆ ಪಠ್ಯವನ್ನಾಗಿ ಇಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಒಂದು ಸರಿ ನೋಡ್ಕೊಳ್ಳಿ. ಆ ಪುರದ ತೆಂಕ ವಂಕದೊಳ್ ಪತ್ತು ಅನೇಕ ಜೀವಹತಿ ತನಗೆ ಸುಖೋದ್ದೀಪನಂ ಎನಿಸುವ ಪಾಪಕಳಾ ಪಂಡಿತೆ ಚಂಡಮಾರಿ ದೇವತೆ ಇರ್ಪಳ್. ಇನ್ನೊಂದ್ಸಾರಿ ನೋಡ್ಕೊಳ್ಳಿ. ಆ ಪುರದ ತೆಂಕ ವಂಕದೊಳ್ ಆ ಪತ್ತುಂ ಅನೇಕ ಜೀವಹತಿ ತನಗೆ ಸುಖೋದ್ದೀಪನಂ ಎನಿಸುವ ಪಾಪಕಳಾ ಪಂಡಿತೆ ಚಂಡಮಾರಿ ದೇವತೆ ಇರ್ಪಾಳ್. ಆ ಪುರ ಯಾವ ಪುರ? ರಾಜಪುರ ಅಂತಕ್ಕಂತಹ ಒಂದು ಆ ಊರಿನಲ್ಲಿ, ಅಥವಾ ನಗರದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ, ರಾಜಪುರದ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ದಕ್ಷಿಣಕ್ಕೆ ಚಂಡಮಾರಿ ದೇವತೆ. ಚಂಡಮಾರಿ ದೇವತೆ ಅಂದರೆ ಆ ಊರಿನ ಅಧಿದೇವತೆ. ನಾವು ಹೇಗೆಲ್ಲ ನಾವು ಗ್ರಾಮಕ್ಕೆ ಒಂದು ದೇವತೆಯನ್ನು ನೋಡ್ತೀವೋ ಹಾಗೆ ಆ ಊರಿನ ಗ್ರಾಮ ದೇವತೆ ಚಂಡಮಾರಿ ದೇವತೆ, ಅಧಿದೇವತೆಯಾಗಿದ್ದಾಳೆ. ಅವಳು ಅನೇಕ ರೀತಿಯಾಗಿರ್ತಕ್ಕಂತಹ ಜೀವಿಗಳ ಹತ್ಯೆಯಿಂದ ಆಕೆ ಏನು ಮಾಡ್ತಿದ್ದಾಳೆ? ಸಂತೋಷವನ್ನು ಅನುಭವಿಸ್ತಾ ಇದ್ದಾಳಂತೆ. ಪಾಪಕಳಾ ಪಂಡಿತೆ, ಪಾಪದ ಕಲೆಗೆ ಆಕೆಯೇ ಪಂಡಿತೆ, ಪಾಪಕಳಾ ಪಂಡಿತೆ. ಅರ್ಥ ಏನು? ಅನೇಕ ರೀತಿಯಾಗಿರ್ತಕ್ಕಂತಹ ಪಾಪಗಳಿಗೆಲ್ಲ, ಪಾಪದ ಕಲೆಗಳೇನಿದ್ದಾವೆ ಆ ಪಾಪಕ್ಕೆಲ್ಲ ಅವಳೇ, ಆ ಚಂಡಮಾರಿ ದೇವತೆ ಏನಾಗಿದ್ದಾಳಂತೆ? ಅಧಿದೇವತೆ ಆಗಿದ್ದಾಳಂತೆ. ದಿನನಿತ್ಯವೂ ಕೂಡ ಆಕೆಗೆ ಏನು ಬೇಕಾಗಿತ್ತು? ಅನೇಕ ರೀತಿಯಾಗಿರ್ತಕ್ಕಂತಹ ಬಲಿಗಳು ಆಕೆಗೆ ಬೇಕಾಗಿತ್ತು. ಹಾಗಾಗಿ ಆಕೆ ಏನು ಮಾಡ್ತಿದ್ದಾಳೆ? ಸುಖೋದ್ದೀಪನದಿಂದ ಆಕೆ ಏನು ಮಾಡ್ತಿದ್ದಾಳೆ? ಕಾಲವನ್ನು ಕಳೀತಾ ಇದ್ದಾಳೆ. ಕಾಲವನ್ನು ಕಳೀತಾ ಇದ್ದಾಳೆ. ಹೀಗಿರುವಾಗ ತನಗೆ ಅರಸು ವೆರಸು ಪುರಜನಂ ಅನಿತುಂ ಇಶಂ ಚೈತ್ರಂ ಎಂಬ ತಿಂಗಳೊಳ್ ಅಖಿಲಾರ್ಚನೆ ವೆರಸು ಜಾತ್ರೆ ನೆರೆಯದೊಡೆ ಅನಿತುಮನ್ ಓರ್ ಮೊದಲೇ ವಿಳೆಯದೊಳ್ ನೆರೆಯಿಸುವಳ್. ಇನ್ನೊಂದು ಸಾರಿ ನೋಡಿ. ತನಗೆ ಅರಸು ವೆರಸು ಪುರಜನಂ ಅನಿತುಂ ಇಶಂ ಚೈತ್ರಂ ಎಂಬ ತಿಂಗಳೊಳ್ ಅಖಿಲಾರ್ಚನೆ ವೆರಸು ಜಾತ್ರೆ ನೆರೆಯದೊಡೆ ಅನಿತುಮನ್ ಓರ್ ಮೊದಲೇ ವಿಳೆಯದೊಳ್ ನೆರೆಯಿಸುವಳ್. ಆಕೆ ಏನು ಮಾಡಬೇಕಾಗಿತ್ತು? ಆಕೆಗೆ ಆ ನಗರದ ಅಂದರೆ ರಾಜಪುರದಲ್ಲಿ ಇರುವಂತಹ ಎಲ್ಲ ನಿವಾಸಿಗಳೆಲ್ಲರೂ ಕೂಡ, ಆ ನಗರದಲ್ಲಿರ್ತಕ್ಕಂಥ ಎಲ್ಲ ಜನರು ರಾಜನನ್ನು ಮುಂದು ಮಾಡಿಕೊಂಡು, ರಾಜನ ನೇತೃತ್ವದಲ್ಲಿ, ಆ ನಗರದ ರಾಜನಾಗಿರ್ತಕ್ಕಂತಹ ಮಾರಿದತ್ತನ ನೇತೃತ್ವದಲ್ಲಿ ಅವರು ಚೈತ್ರ ಮಾಸದಲ್ಲಿ, ಅಶ್ವಯುಜ ಮತ್ತು ಚೈತ್ರ ಮಾಸದಲ್ಲಿ, ಅಶ್ವಯುಜ ಮಾಸ ಇಶಂ ಅಂತಂದರೆ ಅಶ್ವಯುಜ ಮತ್ತು ಚೈತ್ರ ಮಾಸಗಳಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಜಾತ್ರೆಯನ್ನು ನೆರವೇರಿಸಬೇಕಾಗಿತ್ತಂತೆ. ಜಾತ್ರೆಯನ್ನು ಮಾಡಬೇಕಾಗಿತ್ತು. ಜಾತ್ರೆಯನ್ನು ಮಾಡಿ ನಾನಾ ಬಗೆಯ ರೀತಿಯಾಗಿರ್ತಕ್ಕಂತಹ ಬಲಿಯನ್ನು ಕೊಡಬೇಕಾಗಿತ್ತು. ಇದು ಒಂದು ವಿಧಿಯಾಗಿತ್ತು. ಆಕೆಗೆ ಪ್ರತಿ ವರ್ಷವೂ ಕೂಡ ಏನಾಗಿತ್ತು? ಈ ರೀತಿಯಾಗಿ ನಡ್ಕೊಂಡು ಬರ್ತಾ ಇತ್ತು. ಒಂದು ಪಕ್ಷ ಏನಾದರೂ ಜಾತ್ರೆ ನಡೀಲಿಲ್ಲ ಅಂದರೆ, ಪೂಜೆಯನ್ನು ಕೊಡಲಿಲ್ಲ ಅಂದರೆ, ಬಲಿಯನ್ನು ಕೊಡಲಿಲ್ಲ ಅಂತಂದರೆ ಆಕೆ ಏನು ಮಾಡ್ತಾ ಇದ್ಲು? ಒಂದೇ ಸಾರಿ ಆ ಊರಿನಲ್ಲಿರ್ತಕ್ಕಂತಹ ಎಲ್ಲರನ್ನೂ ಕೂಡ ಏನು ಮಾಡ್ತಿದ್ಲು? ಸಂಪೂರ್ಣವಾಗಿ ನಾಶ ಮಾಡ್ತಿದ್ಲಂತೆ. ಒಂದು ಪಕ್ಷ ಏನಾದ್ರು ಜಾತ್ರೆಯನ್ನು ಮಾಡಲಿಲ್ಲ ಅಂತಂದರೆ ಆಕೆಗೆ ಸಿಟ್ಟು ಬರ್ತಾ ಇತ್ತು, ಕೋಪಗೊಳ್ತಾ ಇದ್ಲು. ಹಾಗಾಗಿ ಕೋಪಗೊಂಡಂತಹ ಮಾರಿ ತನ್ನ ರಕ್ಕಸತನವನ್ನು ತೋರಿಸ್ತಾ ಇದ್ಲು. ಒಂದೇ ವಿಳೆಯದೊಳ್ಳು ಅಂತ್ಯ ಮಾಡ್ತಾ ಇದ್ಲಂತೆ. ಊರ್ ಮೊದಲೇ ಒಂದೇ ಸಾರಿ ಏನು ಮಾಡ್ತಾ ಇದ್ಲು? ವಿಳೆಯದೊಳ್ಳು ನೆರೆಯಿಸುವಳು. ಒಂದೇ ಸರಿ ಎಲ್ಲವೂ ಕೂಡ ಸರ್ವನಾಶ ಆಗಬೇಕು. ಆ ರೀತಿಯಲ್ಲಿ ಏನು ಮಾಡ್ತಾ ಇದ್ಲು? ತನ್ನ ರೋಷವನ್ನು, ತನ್ನ ಕೋಪವನ್ನು ಆಕೆ ತೀರಿಸಿಕೊಳ್ತಾ ಇದ್ದಂತೆ. ಹೀಗಿರುವಾಗ ಆ ದೇವಿಯ ಜಾತ್ರೆಗೆ
ಮೊಳೆ ಹೋದ ಎಳೆವೆರೆಸಿರದ ಗಾಳಂ ಉರಿಯ ಉಯ್ಯಲೆ ಕೈಯೋದ ಅಸುಕೆ ಕೋಕಿಲ ಧ್ವನಿ ಮೂದಲೆ ಉಲಿಯಾಗೆ ಬಂದುದು ಅಂದು ಬಸಂತಂ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಆ ದೇವಿಯ ಜಾತ್ರೆಗೆ ಮೊಳೆ ಹೋದ ಎಳೆವೆರೆಸಿ ಸಿರದ ಗಾಳಂ ಉರಿಯ ಉಯ್ಯಲೆ ಕೈಯೋದ ಅಸುಕೆ ಕೋಕಿಲ ಧ್ವನಿ ಮೂದಲೆಯ ಉಲಿಯಾಗೆ ಬಂದುದು ಅಂದು ಬಸಂತಂ. ಬಸಂತ ವಸಂತ ತತ್ಸಮ ತದ್ಭವ. ಹೀಗಿರುವಾಗ ದೇವಿಯ ಜಾತ್ರೆಗೆ ಕೆಲವೊಂದು ಮುನ್ಸೂಚನೆಗಳಾಗ್ತಾ ಇದೆ. ಇನ್ನೇನು ಅಶ್ವಯುಜ ಮಾಸ ಮತ್ತು ಚೈತ್ರ ಮಾಸಗಳು ಬರ್ತಾ ಇದ್ದಾವೆ. ಆಗ ಏನಾಗ್ತಾ ಇದೆ, ಆಕಾಶದಲ್ಲಿ ದೇವಿಯ ಜಾತ್ರೆಗೆ ಮೊಳೆ ಹೋದ ಆಗ ತಾನೇ ಅಮಾವಾಸ್ಯೆಯನ್ನು ಕಳೆದು ಒಂದೆರಡು ದಿನಗಳನ್ನು ಕಳೆದಂತಹ ಬಾಲಚಂದ್ರನ ಆಗಮನ ಆಗ್ತಾ ಇದೆ. ಆ ಬಾಲಚಂದ್ರ ಹೇಗೆ ಕಾಣಿಸ್ತಾ ಇದ್ದಾನಂತಂದರೆ, ತಲೆಯನ್ನು ನೇತು ಹಾಕುವ ಕೊಕ್ಕೆಯಂತೆ ಗಾಳದಂತೆ ಆತ ಕಾಣಿಸ್ತಾ ಇದ್ದಾನಂತೆ. ಗಾಳದಂತೆ ಅಂದರೆ ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರಾಣಿಗಳ ತಲೆಯನ್ನು ಬಲಿಗಂಬದಲ್ಲಿ ಬಲಿ ಕೊಟ್ಟಂತಹ ಪ್ರಾಣಿಗಳ ತಲೆಯನ್ನು ಆ ಮಾರಿಯ ದೇವತೆಯ ಮಾರಿಯ ಮನೆಯೇನಿತ್ತು ಆ ಮನೆಯ ಸುತ್ತಲೂ ಕೂಡ ಏನು ಮಾಡ್ತಾ ಇದ್ದಾರಂತೆ, ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳ ಅಥವಾ ಮನುಷ್ಯರ ತಲೆಗಳನ್ನು ನೇತು ಇದ್ದಾರಂತೆ. ನೇತು ಹಾಕುವ ಆ ಕೊಕ್ಕೆಯಂತೆ ಯಾವುದು ಆ ಬಾಲಚಂದ್ರ ಕಾಣಿಸ್ತಾ ಇದ್ದಾನಂತೆ. ಜೊತೆಗೆ ಉರಿಯ ಉಯ್ಯಲೆ ಕೈಯೋದ ಅಸುಕೆ ಅಂತಂದರೆ ಅಶೋಕ ವೃಕ್ಷವೂ ಕೂಡ ಏನಾಗ್ತಾ ಇದೆ ಅಂತೆ, ಆ ಚಿಗುರಿರ್ತಕ್ಕಂತಹ ಆ ಚೈತ್ರ ಮಾಸದಲ್ಲಿ ಅಶ್ವಯುಜ ಮಾಸದಲ್ಲಿ ಆಗತಾನೆ ಚಿಗುರಿರ್ತಕ್ಕಂತಹ ಅಶೋಕ ವೃಕ್ಷವೂ ಕೂಡ ಬೆಂಕಿಯ ಜ್ವಾಲೆಯಂತೆ ಕಾಣಿಸ್ತಾ ಇದೆ ಅಂತೆ. ಇವೆಲ್ಲ ಲಕ್ಷಣಗಳು, ಮಾರಿಯ ಜಾತ್ರೆ ಬರ್ತಾ ಇದೆ ಅನ್ನುವಂಥ ರೀತಿಯ ಲಕ್ಷಣಗಳು ಅಲ್ಲಿ ಆ ರಾಜಪುರದಲ್ಲಿ ಗೋಚರ ಆಗ್ತಾ ಇದೆ ಅಂತೆ. ಆಗ ತಾನೇ ಚಿಗುರು ಹೊಡೆದಂತಹ ಅಶೋಕ ವೃಕ್ಷವು ಏನಾಗ್ತಾ ಇದೆ, ಬೆಂಕಿಯ ಜ್ವಾಲೆಯಂತೆ ಕಾಣಿಸ್ತಾ ಇದೆ ಅಂತೆ. ಕೋಗಿಲೆಯೂ ಕೂಡ ಮೂದಲಿಸ್ತಾ ಇದೆಯಂತೆ, ಮಾರಿಯನ್ನು ಮೂದಲಿಸ್ತಾ ಇದೆಯಂತೆ. ಕೋಗಿಲೆ ಧ್ವನಿಯೂ ಕೂಡ ಮೂದಲಿಕೆ ರೀತಿಯಾಗಿ ಕಾಣಿಸ್ತಾ ಇದೆಯಂತೆ, ಹೀಗೆ ಏನಾಗ್ತಾ ಇದೆ, ವಸಂತನ ಆಗಮನ ಆಗ್ತಾ ಇದೆ, ವಸಂತ ಋತುವಿನ ಆಗಮನ ಆಗ್ತಾ ಇದೆ. ವಸಂತ ಬರ್ತಾ ಇದ್ದಾನೆ. ಹೇಗೆ ಬರ್ತಾ ಇದ್ದಾನೆ ನೋಡಿ. ಶಿಶಿರ ಮನೆ ಪಿಡಿದು ಪರಕೆಗೆ ವಸಂತನ ಅಲರುವುದ ಮಾವಿನ ಅಡಿ ಮಂಚಿಕೆಯೊಳ್ಳು ಕುಸುರಿದ ಅರಿದ ಅಡಗಿನಂತೆ ಓಲ್ ಎಸೆದವು ತದ್ವನದೊಳು ಉದಿರ್ದ ಮುತ್ತದ ಮುಗುಳ್ಗಳ್. ಇನ್ನೊಂದ್ಸರಿ ನೋಡಿ. ಶಿಶಿರ ಮನೆ ಪಿಡಿದು ಪರಕೆಗೆ ವಸಂತನ ಅಲರುವುದ ಮಾವಿನ ಮಂಚಿಕೆಯೊಳ್ ಕುಸಿರಿದ ಅರಿದ ಅಡಗಿನಂತೆ ಓಲ್ ಎಸೆದವು ತದ್ವನದೊಳ್ ಉದಿರ್ದ ಮುತ್ತದ ಮುಗುಳ್ಗಳ್. ಆ ವಸಂತದ ಸಂದರ್ಭದಲ್ಲಿ, ಚೈತ್ರ ಮಾಸದ ಸಂದರ್ಭದಲ್ಲಿ ಮುತ್ತುಗದ ಹೂಗಳು ನಮಗೆಲ್ಲ ಇತ್ತೀಚೆಗೆ ಸ್ವಲ್ಪ ಕಣ್ಮರೆ ಆಗ್ತಾ ಇದ್ದಾವೆ. ಆಗೆಲ್ಲ ಸಾಮಾನ್ಯವಾಗಿ ನಮ್ಮ ಮಲೆನಾಡಿನ ರೈತರು ತಿಂಗಳಾನುಗಟ್ಟಲೆ ಕಣವನ್ನು ಮಾಡಿ ಭತ್ತವನ್ನು ಒಕ್ಕಿ ಭತ್ತದ ರಾಶಿಯನ್ನು ಮಾಡುವಂಥ ಸಂದರ್ಭದಲ್ಲಿ ರಾಶಿ ಪೂಜೆಗಾಗಿ ಮುತ್ತುಗದ ಹೂಗಳನ್ನು ಏನು ಮಾಡ್ತಾಯಿದ್ರು, ಭತ್ತದ ರಾಶಿಗೆ ತಂದು ಹಾಕ್ತಾಯಿದ್ರು. ಇವತ್ತು ನಾವು ನೋಡ್ತಾ ಇಲ್ಲ. ಈ ಮುತ್ತುಗದ ಹೂಗಳು ಹೇಗೆ ಕಾಣಿಸ್ತಾ ಇತ್ತು ಆ ಸಂದರ್ಭದಲ್ಲಿ ಅನ್ನೋದನ್ನು ಮನೋಹರವಾಗಿ ಇಲ್ಲಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ವರ್ಣನೆಯನ್ನು ಮಾಡ್ತಕ್ಕಂಥದ್ದು ಹೇಗಿತ್ತದು, ಹರಕೆಯನ್ನು ಒಪ್ಪಿಸುವುದಕ್ಕಾಗಿಯೇ ಯಾರ ಆಡಳಿತದಲ್ಲಿ, ವಸಂತನ ಆಳ್ವಿಕೆಯಲ್ಲಿ ವಸಂತ ಬಂದಿದ್ದಾನೆ. ಹೇಗೆ ಬಂದಿದ್ದಾನೆ ಅದನ್ನು ನಾವು ಮೇಲಿನ ಪ್ಯಾರದಲ್ಲಿ ನೋಡಿದ್ದೀವಿ. ವಸಂತ ಬಂದಿದ್ದಾನೆ. ವಸಂತನ ಆಳ್ವಿಕೆಯಲ್ಲಿ ಶಿಶಿರ ಋತುವನ್ನು ಅಂದರೆ ಶಿಶಿರ ಋತು ಹೋಗ್ತಾ ಇದೆ, ವಸಂತ ಬರ್ತಾ ಇದೆ. ಶಿಶಿರನನ್ನು ದೇವಿಗೆ ಬಲಿಯನ್ನು ಕೊಡ್ತಕ್ಕಂಥದ್ದು.
ಶಿಶಿರನ್ನು ಹಿಡಿದು ಎಳ್ಕೊಂಡು ಬಂದು ದೇವಿಗೆ ಬಲಿಯನ್ನು ಕೊಟ್ಟು ಏನು ಮಾಡ್ತಕ್ಕಂಥದ್ದು, ಆ ಚಿಗುರಿರ್ತಕ್ಕಂಥ ಹೂ ಬಿಟ್ಟಿರ್ತಕ್ಕಂತಹ ಮಾವಿನ ಮರದ ಅಡಿಯಲ್ಲಿ ಮಂಚಿಕೆಯಲ್ಲಿ ಅವನನ್ನು ಕೊಚ್ಚಿ 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 ಕತ್ತರಿಸಿ ಅವನ ರುಂಡ ಮುಂಡವನ್ನು ಬೇರು ಮಾಡಿ ಅವನ ದೇಹದ ಎಲ್ಲ ಭಾಗಗಳನ್ನು ಕೊಚ್ಚಿ ಮಾಂಸಗಳ ನಯವಾಗಿ ಅದನ್ನು ಕೊಚ್ಚಿ ಮಾಂಸಗಳನ್ನು ಬೀರಿದ ರೀತಿಯಲ್ಲಿ, ಮಾಂಸವನ್ನು ಎಲ್ಲೆಂದರಲ್ಲೇ ರಕ್ತವನ್ನು ಒಳಗೊಂಡಿರತಕ್ಕಂತಹ ಕೆಂಬಣ್ಣದ ಮಾಂಸವನ್ನು ಎಲ್ಲೆಂದರಲ್ಲಿ ಚೆಲ್ಲಿದ ರೀತಿಯಾಗಿ ಯಾವುದು ಕಾಣಿಸ್ತಾ ಇದೆ, ಉದುರಿ ಬಿದ್ದಿರತಕ್ಕಂತಹ ಆ ರಾಶಿ, ಆ ವನದಲ್ಲಿ, ಆ ಕಾಡಿನಲ್ಲಿ ಉದುರಿ ಬಿದ್ದಂತಹ ಮುತ್ತುಗದ ಮೊಗ್ಗುಗಳು ಎಲ್ಲೆಂದರಲ್ಲೇ ಕಾಣಿಸ್ತಾ ಇದ್ದಾವಂತೆ. ಅದು ಕವಿ ಹೇಗೆ ಕಾಣಿಸ್ತಾ ಇದೆ, ಮೊದಲೇ ಜಾತ್ರೆ, ಆ ಜಾತ್ರೆಗೆ ನೀನೇನು ಶಿಶಿರನ್ನು ಕಳಿಸ್ಬೇಕಾಗಿದೆ, ಆ ಸಿರಿಯನ್ನು ಎಳ್ಕೊಂಡು ಬಂದು ವಸಂತ ಏನು ಮಾಡ್ತಾ ಇದ್ದಾನೆ, ವಸಂತನ ಆಳ್ವಿಕೆಯಲ್ಲಿ ಆತನನ್ನು ಕೊಚ್ಚಿ 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 ಹಿಡಿದು ಬಲಿ ಕೊಟ್ಟು ಮಾವಿನ ಮರದ ಬೆಳೆದು ನಿಂತಹ ಚಿಗುರಿ ನಿಂತಹ ಹೂವಾಗಿ ನಿಂತಹ ಮಾವಿನ ಮರದ ಕೆಳಗಡೆ ಆತನನ್ನು ಕೊಚ್ಚಿ ಕೊಚ್ಚಿ ತುಂಡರಿಸಿ ಎಲ್ಲೆಂದರಲ್ಲಿ ಮಾಂಸದ ರಾಶಿಯನ್ನೇ ಹಾಕಿದಂತೆ ಯಾವುದು ಕಾಣಿಸ್ತಾ ಇದೆ, ಮುತ್ತುಗದ ಮೊಗ್ಗುಗಳ ರಾಶಿ ಎಲ್ಲೆಂದರಲ್ಲೇ ಕಾಣಿಸ್ತಾ ಇದೆ ಅಂತೆ. ಅಂದರೆ ಆ ದೇವಿಯ ಜಾತ್ರೆ, ಅದು ಜಾತ್ರೆಯ ಆಗಮನ ಅಂತಕ್ಕಂಥದ್ದು ಒಂದು ರೀತಿ ಭಯಾನಕ. ಜಾತ್ರೆ ಬರ್ತಾ ಇದೆ, ಆ ಜಾತ್ರೆ ಬರೋದರಲ್ಲಿ ಯಾರು ಸತ್ತು ಹೋಗ್ತಾರೋ, ಯಾರ ಬಲಿಯಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಜಾತ್ರೆ ಬಂತಂದರೆ ಸಾಕು, ಭಯ ಅಂತಕ್ಕಂಥದ್ದು ಎಲ್ಲೆಲ್ಲೂ ಕೂಡ ಮಡುಗಡ್ತಾ ಇತ್ತು. ಭಯ ಅಂತಕ್ಕಂಥದ್ದು ಎಲ್ಲೆಲ್ಲೂ ಕೂಡ ಮಡುಗಡ್ತಾ ಇತ್ತು. ಮಾರಿ ಮಲಯಾನಿಳಂ ನವ ನೀರಜವನಂ ಎಂಬ ಕೆಂಡದೊಳ್ ದಂಡ ನಮಸ್ಕಾರದೆ ಬಂದಪನ್ ಇತ್ತ ಅವಧಾರಿಪುದು ಎಂಬಂತೆ ಇರು ಉಲಿದವು ಅರಗಿಳಿ ಬಲದೊಳ್. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಮಾರಿ ಮಲಯಾನಿಳಂ ನವನೀರಜ ವನಂ ಎಂಬ ಕೆಂಡದೊಳ್ ದಂಡ ನಮಸ್ಕಾರದೆ ಬಂಧಪನ್ ಇತ್ತ ಅವಧಾರಿಪುದು ಎಂಬಂತಿರು ಉಲಿದವು ಅರಗಿಳಿ ಬಲದೊಳ್. ಚೈತ್ರ ಮಾಸದ ಆ ಗಿಳಿಗಳು ಮಾರಿಗೆ ಹೇಳ್ತಾ ಇದ್ದಾವಂತೆ. ಮಾರಿಗೆ ಆ ಚಂಡಮಾರಿ ದೇವತೆ ಹೇಳ್ತಿದ್ದಾವಂತೆ. ಅಲ್ಲಿರ್ತಕ್ಕಂತಹ ಗಿಳಿಗಳು, ಆ ವನದಲ್ಲಿರ್ತಕ್ಕಂಥ ಗಿಳಿಗಳು ಉಲಿತಾ ಇದ್ದಾವಂತೆ, ಹೇಳ್ತಾ ಇದ್ದಾವಂತೆ. ಏನು ಹೇಳ್ತಿದ್ದಾವೆ? ಎಲೇ ಮಾರಿ ದೇವತೆಯೇ, ಎಲ್ಲೋ ಮಾರಿ ದೇವತೆಯೇ, ಮಲಯ ಮಾರುತನು ಅಥವಾ ಮಲಯ ಮಾರುತನೆಂಬ ಪುರುಷ ಆಗತಾನೆ ಅರಳಿ ನಿಂತಕ್ಕಂತಹ ನವನೀರಜ, ನವ ಅಂದ್ರೆ ಹೊಸ್ತ, ಆಗತಾನೆ ನವನೀರಜ ವನಂ ಎಂಬ ಆಗತಾನೆ ಅರಳಿ ನಿಂತಹ ತಾವರೆಗಳ ಸಮೂಹವೆಂಬ ಕೆಂಡದಲ್ಲಿ, ಸಮೂಹವೆಂಬ ತಾವರೆಗಳ ಆಗತಾನೆ ಅರಳಿ ನಿಂತಹ ತಾವರೆಗಳೆಂಬ ಆ ತಾವರೆಗಳ ಸಮೂಹವೆಂಬ ಕೆಂಡದ ಮೇಲ್ಗಡೆ ಅವನೇನು ಮಾಡ್ತಿದ್ದಾನೆ? ದಂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ನಿನಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ದಂಡ ನಮಸ್ಕಾರವನ್ನು ನಿನಗೆ ಮಾಡುತ್ತಾನೆ. ಇಲ್ಲಿ ಬರ್ತಾ ಇದ್ದಾನೆ ನಮಸ್ಕಾರದೆ ದಂಡ ಕೆಂಡದೊಳ್ ದಂಡ ನಮಸ್ಕಾರದೆ ಬಂದಪನ್. ಆತ ದಂಡ ನಮಸ್ಕಾರವನ್ನು ಮಾಡ್ತಾ ಬರ್ತಾ ಇದ್ದಾನೆ. ಬಂದಪನ್ ಇತ್ತ ಅವಧಾರಿಪುದು, ಈ ಕಡೆ ಗಮನವನ್ನು ಕೊಡು ಎಲ್ಲೋ ಮಾರಿ. ಆ ಮಲಯ ಮಾರುತ ಅನ್ನುವಂತಹ ಪುರುಷ ಬರ್ತಾ ಇದ್ದಾನೆ, ಮಲಯ ಮಾರುತನು ಬರ್ತಾ ಇದ್ದಾನೆ. ಈ ಕಡೆ ಅವನನ್ನು ನೋಡು, ಅವನ ಕಡೆ ಗಮನವನ್ನು ಕೊಡು ಅಂತ ಹೇಳಿ ಆ ವನದಲ್ಲಿರ್ತಕ್ಕಂತಹ ಯಾವ ಗಿಳಿಗಳು, ಅರಗಿಳಿಗಳು, ಅರಮನೆಯಲ್ಲಿರಬೇಕಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಗಿಳಿಗಳು ಆ ವನದಲ್ಲಿ ಆ ಮಾರಿಯ ಮಾರಿಯ ಬನ ಏನಿತ್ತು ಆ ಬನದಲ್ಲಿ ಕೂತ್ಕೊಂಡು ಮಾರಿಗೆ ಹೇಳ್ತಾ ಇದ್ದವಂತೆ ಈ ಕಡೆ ಗಮನ ಕೊಡು ಅಂತೇಳಿ. ಅಂದರೆ ಸಾಮಾನ್ಯವಾಗಿ ಜಾತ್ರೆಯ ಸಂದರ್ಭದಲ್ಲಿ ಬಗೆ ರೀತಿಯಾಗಿರ್ತಕ್ಕಂಥ ಆಚರಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಜಾನಪದೀಯವಾಗಿರ್ತಕ್ಕಂಥ ಆಚರಣೆಗಳು ನೋಡ್ತಾ ಹೋಗ್ತೀವಿ, ಭಯಾನಕವಾಗಿರ್ತಕ್ಕಂಥ ಆಚರಣೆಗಳು ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಕೆಂಡ ಹಾಯೋದು ಅಂತ ಕರೀತಾರೆ. ಕೆಂಡ ಹಾಯೋದು ಅಂದರೆ
ಕೆಂಡಗಳನ್ನು, ಬೆಂಕಿಯ ಕೆಂಡಗಳನ್ನು ನಿರ್ಮಾಣ ಮಾಡಿ, ಕೊಂಡವನ್ನು ನಿರ್ಮಾಣ ಮಾಡಿ ಅದರಲ್ಲಿ ದಾಟ್ಕೊಂಡು ಹೋಗೋದು. ಇಲ್ಲಿ ಮಲೆಯ ಮಾರುತ ಗಾಳಿ, ಆ ಸಂದರ್ಭದಲ್ಲಿ ಬೀಸುವಂಥ ಭಯಾನಕವಾಗಿರ್ತಕ್ಕಂಥ ಗಾಳಿ ಅಂತ ಅರ್ಥ ಇಲ್ಲಿ. ಆ ಮಲೆಯ ಮಾರುತ ಹೇಗೆ ಬರ್ತಾ ಇದ್ದಾನೆ, ಆಗ ತಾನೇ ಅರಳಿ ನಿಂತಹ ತಾವರೆಗಳ ಮೇಲೆ ದಂಡ ನಮಸ್ಕಾರವನ್ನು ಮಾಡ್ತಾ ಬರ್ತಾ ಇದ್ದಾನಂತೆ. ತಾವರೆಗಳನ್ನೇ ಆತ ಏನು ಮಾಡ್ಕೊಂಡಿದ್ದಾನೆ, ಕೆಂಡದ ಕೊಂಡವನ್ನಾಗಿ ಮಾಡ್ಕೊಂಡಿದ್ದಾನೆ. ಕೆಂಡದ ಕೊಂಡವನ್ನು ಮಾಡಿಕೊಂಡು ಈ ಮಾರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಅವನೇನು ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಅಂತಂದರೆ ಆ ವಸಂತನಲ್ಲಿ ಆತ ಬರ್ತಾ ಇದ್ದಾನೆ, ಚೈತ್ರ ಮಾಸದಲ್ಲಿ ಈ ಕಡೆ ಬರ್ತಾ ಇದ್ದಾನೆ. ಯಾವುದಕ್ಕೆ? ಮಾರಿಯ ಜಾತ್ರೆಗೆ ಆತ ಬರ್ತಾ ಇದ್ದಾನೆ. ಈ ಕಡೆ ಗಮನವನ್ನು ಕೊಡು ಅಂತೇಳಿ ಅಲ್ಲಿರ್ತಕ್ಕಂತಹ ಗಿಳಿಗಳು ಆ ಮಾರಿಗೆ ಹೇಳ್ತಾ ಇದ್ದಾವಂತೆ. ಹೀಗಿರುವಾಗ ಅಂತೂ ದೊರೆವೆತ್ತ ಬಂದ ವಸಂತದೊಳ್ ಆ ಮಾರಿದತ್ತನು ಪುರಜನಮಂ ತಮಗೆ ಚಂಡಮಾರಿಗೆ ಸಂತಸಮಂ ಮಾಡಲೆಂದು ಜಾತ್ರೆಗೆ ನೆರೆದರ್. ಇನ್ನೊಂದ್ಸರಿ ನೋಡಿ. ಅಂತೂ ದೊರೆವೆತ್ತು ಬಂದ ವಸಂತದೊಳ್ ಆ ಮಾರಿದತ್ತನು ಪುರಜನಮಂ ತಮಗೆ ಚಂಡಮಾರಿಗೆ ಸಂತಸಮಂ ಮಾಡಲೆಂದು ಜಾತ್ರೆಗೆ ನೆರೆದರ್. ಹೀಗೆ ಅಂತೂ ದೊರೆವೆತ್ತು, ಕಳೆ ಏರಿ, ದಿನೇ ಸಾಮಾನ್ಯವಾಗಿ ನಮ್ಮೂರಲ್ಲಿ ಜಾತ್ರೆ ಇದೆ ಎಂದಾಗ ಯಾವ ರೀತಿ ಊರು ಕಳೆಗಟ್ಟುತ್ತದೆಯೋ, ಕಾಂತಿ ಬರುತ್ತದೆಯೋ, ಊರಿಗೆ ಕಾಂತಿ ಹೆಚ್ಚಾಗ್ತದೆಯೋ, ಹಾಗೆ ಆ ರಾಜಪುರವೆಂಬ ಹಳ್ಳಿಗೆ ಅಥವಾ ರಾಜಪುರವೆಂಬ ಆ ನಗರಕ್ಕೆ ದಿನೇ ಕಾಂತಿ ಅಂತಕ್ಕಂಥ ಹೆಚ್ಚಾಗ್ತಾ ಇದೆ. ಯಾವ ಕಾಂತಿ? ಭಯದ ಕಾಂತಿ ಹೆಚ್ಚಾಗ್ತಾ ಇದೆ ಅಂತೆ. ಜಾತ್ರೆಯ ಕಾಂತಿ ಹೆಚ್ಚಾಗ್ತಾ ಇದೆ ಅಂತೆ. ಜಾತ್ರೆಯ ಕಾಂತಿ ಏನಾಗ್ತದೆ? ಹೆಚ್ಚಾಗ್ತಾ ಇದೆ. ಅಂತೂ ದೊರೆವೆತ್ತು ಬಂದ, ಕಾಂತಿ ಹೆಚ್ಚಾಗ್ತಾ ಇದೆ. ಆ ಊರಿನ ಕಾಂತಿ ಹೆಚ್ಚಾಗ್ತಾ ಇದೆ. ಯಾವಾಗ? ವಸಂತದೊಳ್, ಆ ವಸಂತ ಮಾಸದಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಗ್ತಾ ಇದೆ. ಆ ಕಾಂತಿ ಅಂದರೆ ಜಾತ್ರೆಯ ಕಾಂತಿ, ಜಾತ್ರೆಯ ಹುಮ್ಮಸ್ಸು, ಜಾತ್ರೆಯ ಕಳೆ ಅಂತಕ್ಕಂಥದ್ದು ಎಲ್ಲ ಕಡೆ ಒಡಗಡ್ತಾ ಇದೆಯಂತೆ. ಆ ಮಾರಿದತ್ತನು ಹೀಗಿರುವಾಗ ಆ ಊರಿನ ಅಧಿನಾಯಕನಾಗಿರ್ತಕ್ಕಂತಹ, ರಾಜನಾಗಿರ್ತಕ್ಕಂತಹ ಮಾರಿದತ್ತನು ಹಾಗೂ ಪುರಜನರು, ಆ ಊರಿನ ಜನರು, ರಾಜಪುರದ ಜನರು ತಮಗೆ ಚಂಡಮಾರಿಗೆ ಸಂತಸಮ ಮಾಡಲೆಂದು, ತಮ್ಮವರಿಗೆ ಆ ಊರಿಗೆ ಸೌಖ್ಯವನ್ನು ನೀಡುತ್ತಾಯೇ ಅಥವಾ ಒಳ್ಳೆಯದಾಗಲಿ ಅಂಥೇಳಿ ರಾಜನೊಂದಿಗೆ ಆ ಊರಿನ ಜನರೆಲ್ಲರೂ ಕೂಡ ಸೇರಿಕೊಂಡು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಚಂಡಮಾರಿ ದೇವತೆಗೆ ಜಾತ್ರೆಯನ್ನು ಮಾಡಲಿಕ್ಕಾಗಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರಂತೆ. ಜಾತ್ರೆಯನ್ನು ಮಾಡಲಿಕ್ಕಾಗಿ ಏನು ಮಾಡಿದ್ದಾರೆ? ಆ ಊರಿನ ಜನ, ರಾಜನಾಗಿರ್ತಕ್ಕಂಥ ಮಾರಿದತ್ತ ಎಲ್ಲರೂ ಕೂಡ ಸೇರಿಕೊಂಡು ಜಾತ್ರೆ ಮಾಡಲಿಕ್ಕಾಗಿ ಸೇರಿಕೊಂಡಿದ್ದಾರೆ. ಹೀಗಿರುವಾಗ ಏನೆಲ್ಲ ಅಲ್ಲಿ ಆ ಜಾತ್ರೆಯಲ್ಲಿ ಸೇರಿಕೊಂಡಿದ್ರು, ಯಾವ ರೀತಿಯಾಗಿರ್ತಕ್ಕಂಥ ಆಚರಣೆಗಳಿದ್ದವು? ಸೂರಿಗಿರಿದ ಅರ್ಚನೆಯಾಡುವ, ಪರಕೆಯನ್ನೊಪ್ಪಿಸುವ ಲೆಕ್ಕದ ಲೆಂಕರ್, ವೆರಸು ಬಲಗೊಂಡು ದೇವಿಯ ಚರಣಗಳಿಗೆ ಎರಗಿ ರಂಗಮಂಟಪದ ಎಡೆಯೊಳ್ಳಿ. ನೋಡ್ಕೊಳ್ಳಿ ಒಂದ್ಸಾರಿ. ಸೂರ್ಯಗಿರಿದ ಅರ್ಚನೆಯಾಡುವ, ಪರಕೆಯನ್ನೊಪ್ಪಿಸುವ ಲೆಕ್ಕದ ಲೆಂಕರ್, ವೆರಸು ಬಲಗೊಂಡು ದೇವಿಯ ಚರಣಗಳಿಗೆ ಎರಗಿ ರಂಗಮಂಟಪದ ಎಡೆಯೊಳ್ಳಿ. ಎಲ್ಲರೂ ಕೂಡ ಜಾತ್ರೆಯನ್ನು ಮಾಡಲಿಕ್ಕಾಗಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಸೇರ್ಕೊಂಡಾಗ ಬಗೆ ರೀತಿಯಾಗಿರ್ತಕ್ಕಂಥ ಆಚರಣೆಗಳನ್ನು ನಡೆಸ್ಕೊಂಡು ಬಂದಿದ್ದಾರಂತೆ. ಏನೇನು ಮಾಡ್ಕೊಂಡು ಬಂದಿರಪ್ಪ ಅಂತಂದರೆ, ಸೂರಿಗಿರಿದ ಅರ್ಚನೆ, ಅನೇಕ ರೀತಿಯ ಕಿರುಗತ್ತಿಗಳನ್ನು ಎಲ್ಲಿ ಬೇಕಲ್ಲಿ ಇರ್ಕೊಂಡಿದ್ದಾರೆ, ದೇಹಕ್ಕೆ ಚುಚ್ಕೊಂಡಿದ್ದಾರಂತೆ. ದೇಹದಂಡೆಯನ್ನು ಮಾಡ್ತಾ ಇದ್ದಾರೆ. ದೇವಿಗೆ ಹರಕೆಯನ್ನು ಹೊತ್ಕೊಂಡಿದ್ದಾರೆ. ಹರಕೆಯನ್ನು ಒಪ್ಪಿಸ್ಲಿಕ್ಕಾಗಿ ಆ ವಸಂತ ಮಾಸದಲ್ಲಿ ಬರುವಂತಹ ಚಂಡಮಾರಿ ದೇವತೆಯ ಜಾತ್ರೆಯಲ್ಲಿ ದೇವಿ ಏನು ಮಾಡಿದ್ದಾಳೆ? ಕಳೆಗೊಂಡಿದ್ದಾಳೆ. ಆಕೆಗೆ ರಕ್ತದ ಓಕುಳಿದ್ದೆ, ರಕ್ತದ ನೈವೇದ್ಯ ಅಂತಕ್ಕಂಥದ್ದು ಆಕೆಗೆ ಆಗ್ತಾ ಇದೆ. ಹೀಗಿರುವಾಗ ಅನೇಕರು, ಲೆಕ್ಕದ ಲೆಂಕರ್, ಲಕ್ಷಾಂತರ ಮಂದಿ ಅಂತ ಅರ್ಥ. ಲಕ್ಷಾಂತರ ಮಂದಿ, ಲಕ್ಷೋಪಲಕ್ಷ ಜನ ಏನು ಮಾಡ್ತಿದ್ದಾರೆ? ಅಲ್ಲಿ ಸೇರಿಕೊಂಡು, ದೇವಿಯ ಭಕ್ತರೆಲ್ಲ ಸೇರಿಕೊಂಡು ಬಗೆ ರೀತಿಯಾಗಿರ್ತಕ್ಕಂಥ ಆಚರಣೆಗಳನ್ನು ಮಾಡ್ತಿದ್ದಾರೆ ಅಂತ. ಏನು?
ಕಿರುಗತ್ತಿಗಳಿಂದ ಏನು ಮಾಡ್ಕೊಂಡಿದ್ದಾರೆ, ದೇಹಕ್ಕೆ ಇರ್ಕೊಂಡಿದ್ದಾರಂತೆ, ಬಾಯಿ ಒಳಗೆ ಇಟ್ಕೊಂಡಿದ್ದಾರಂತೆ, ನಾಲಿಗೆ ಒಳಗಡೆ ಇಟ್ಕೊಂಡಿದ್ದಾರಂತೆ, ಸಿಡಿಯನ್ನು ಆಡ್ತಾ ಇದ್ದಾರಂತೆ, ದೇಹಕ್ಕೆ ಏನೋ ದೇಹಕ್ಕೆ ಈ ಚೂಪಾಗಿರ್ತಕ್ಕಂತಹ ಕೊಕ್ಕೆಗಳನ್ನು ಹಾಕ್ಕೊಂಡು ನೇತಾಡ್ತಾ ಇದ್ದಾರಂತೆ ಅಂತಹ ಆಚರಣೆಗಳನ್ನು ಮಾಡ್ತಾಯಿದ್ರು. ಅಲ್ಲದೆ ತಾಂಡವವಾಗಿರ್ತಕ್ಕಂಥ ನೃತ್ಯವನ್ನು ಮಾಡ್ತಾ ಇದ್ದಾರೆ, ನೃತ್ಯವನ್ನು ಮಾಡ್ತಾ ಇದ್ದಾರೆ. ದೇವಿಯೇ ಅವರ ದೇಹವನ್ನು ಉಂಡಿದೆಯೇನೋ ಅಥವಾ ಮೈ ಉಣ್ಣೋದು ಅಂತ ಹೇಳ್ತಾರಲ್ಲ, ದೇವಿಯೇ ಬಂದ ರೀತಿಯಲ್ಲಿ ಅನೇಕರು ಏನು ಮಾಡ್ತಾ ಇದ್ದಾರೆ, ನೃತ್ಯವನ್ನು ಮಾಡ್ತಾ ಇದ್ದಾರೆ. ಭಕ್ತಿಯ ಪರಾಕಾಷ್ಠೆಯಲ್ಲಿ ಜನ ಮುಳುಗಿ ಹೋಗಿದ್ದಾರಂತೆ. ಹೀಗೆ ಏನು ಮಾಡ್ತಿದ್ದಾರೆ, ಬಗೆ ರೀತಿಯಾಗಿರ್ತಕ್ಕಂತಹ ಅಲುಗು ಸೇವೆಯನ್ನು, ವೀರಗಾಸೆಯನ್ನು, ವಿವಿಧ ರೀತಿಯಾಗಿರ್ತಕ್ಕಂಥ ಆಚರಣೆಯಲ್ಲಿ ಜನ ಏನಾಗಿದ್ದಾರೆ, ಮಗ್ನರಾಗಿದ್ದಾರಂತೆ. ಬಲವೊಂದು ದೇವಿಯ ಚರಣಗಳಿಗೆ ಎರಗಿ ಹೀಗೆ ಬಗೆ ರೀತಿಯಾಗಿರ್ತಕ್ಕಂಥ ಆಚರಣೆಗಳನ್ನು ಮಾಡುತ್ತಾ ತಮ್ಮ ಹರಕೆಗಳನ್ನು ತೀರಿಸುತ್ತಾ ದೇವಿಯ ಪಾದಗಳಿಗೆ ನಮಸ್ಕಾರ ಮಾಡಿ ರಂಗಮಂಟಪದ ಎಡೆಯೋಳು. ಈ ಕಡೆ ಎಲ್ಲಿ ಬರ್ತಾ ಇದ್ದಾರೆ, ರಂಗಮಂಟಪ. ನಿಜವಾಗಿರ್ತಕ್ಕಂಥ ದೇವಿಯ ರಂಗಮಂಟಪ ಯಾವುದಪ್ಪ ಅಂತಂದರೆ ಅಲ್ಲಿನ ಬಲಿಪೀಠ. ವಿವಿಧ ರೀತಿಯಾಗಿರ್ತಕ್ಕಂತಹ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮನುಷ್ಯನನ್ನು, ಮಾನವರನ್ನು ಬಲಿ ಕೊಡಲಿಕ್ಕಾಗಿರ್ತಕ್ಕಂತಹ ಪೀಠವೇ ದೇವಿಯ ರಂಗಮಂಚ ಆಗಿದೆ, ರಂಗಮಂಟಪವಾಗಿದೆ. ಆ ಬಲಿಪೀಠದ ಕಡೆಗೆ ಅನೇಕರು ಸಾಲಾಗಿ ಏನು ಮಾಡಿದ್ದಾರೆ, ಬಲಿಯನ್ನು ಕೊಡಲಿಕ್ಕಾಗಿ ನಿಂತ್ಕೊಂಡಿದ್ದಾರೆ. ಮನುಷ್ಯರನ್ನು ಹಿಡ್ಕೊಂಡು ಬಂದಿದ್ದಾರಂತೆ, ಪ್ರಾಣಿಗಳು. ಆ ದೃಶ್ಯವನ್ನು ನೋಡಿಕೊಂಡು ಅಲ್ಲಿರ್ತಕ್ಕಂತಹ ಪ್ರಾಣಿಗಳು ಏನು ಮಾಡ್ತಿದ್ದಾವೆ, ಕೂಗ್ತಾ ಇದ್ದಾವಂತೆ, ಆರ್ತನಾದವನ್ನು ಮಾಡ್ತಾ ಇದ್ದಾವಂತೆ, ನರಳ್ತಾ ಇದ್ದಾವಂತೆ, ಕಣ್ಣೀರನ್ನು ಇದ್ದಾವಂತೆ. ಯಾಕಂದರೆ ಅವುಗಳ ಎದುರುಗಡೆನೇ ಏನಾಗ್ತಾ ಇದೆ, ಬಲಿ ಅಂತಕ್ಕಂಥದ್ದು ಆಗ್ತಾ ಇದೆ. ಅನೇಕ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದೆ. ಆ ಮಾರಿಯ ಮಂಟಪ ಏನಿದೆ ಅಥವಾ ಮಾರಿಯ ಮನೆ ಏನಿದೆ, ಮನೆಯ ಸುತ್ತಲೂ ಕೂಡ ರಕ್ತದ ಓಕುಳಿ, ರಕ್ತದ ಕಮಟು ವಾಸನೆಯಲ್ಲಿ ಏನೋ ಬರ್ತಾ ಇದೆ. ಆ ಗೋಡೆಗಳಲ್ಲೆಲ್ಲ ಭಯಾನಕವಾಗಿರ್ತಕ್ಕಂಥ ಚಿತ್ರಣ ಕಾಣಿಸ್ತಾ ಇದೆ. ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳ, ಪಕ್ಷಿಗಳ, ಮಾನವನ ತಲೆಗಳನ್ನು ಅಲ್ಲಿ ಏನು ಮಾಡಿದ್ದಾರೆ, ನೇತು ಹಾಕಿದ್ದಾರೆ. ಅವುಗಳನ್ನು ನೋಡಿ ಅವುಗಳು ಏನು ಮಾಡ್ತಿದ್ದಾವೆ, ಕೂಗ್ತಾ ಇದ್ದಾವಂತೆ. ಹೀಗೆ ನಿಂದು ನರಪತಿ ತಳಾರಂಗಿಯಿಂದಂ ನೀಂ ಬರಿಸು ಮನುಜ ಯುಗಮಂ ಮುನ್ನಂ ಕೊಂದು ಅರ್ಚಿಸುವೆಂ ಪೂಜೆಯೊಳ್ ಎಂದಿನ ಪರಿ ತಪ್ಪೆ ದೇವಿ ತಪ್ಪದೆ ಮಾಡಳ್. ಇನ್ನೊಂದ್ಸರಿ ನೋಡ್ಕೊಳ್ಳಿ. ನಿಂದು ನರಪತಿ ತಳಾರಂಗೆಂದಂ ನೀಂ ಬರಿಸು ಮನುಜ ಯುಗಮಂ ಮುನ್ನಂ ಕೊಂದು ಅರ್ಚಿಸುವೆಂ ಪೂಜೆಯೊಳ್ ಎಂದಿನ ಪರಿ ತಪ್ಪೆ ದೇವಿ ತಪ್ಪದೆ ಮಾಡಳ್. ಆ ಊರಿನ ನರಪತಿ ಅಂದರೆ ಮಾನವರಿಗೆಲ್ಲ ಯಜಮಾನನಾಗಿರ್ತಕ್ಕಂಥವನು. ಆ ಊರಿನ ಯಜಮಾನ ರಾಜ ಯಾರು, ಮಾರಿದತ್ತ. ಆ ಮಾರಿದತ್ತ ತನ್ನ ತಳಾರನಿಗೆ ಹೇಳ್ತಾ ಇದ್ದಾನಂತೆ, ಚಂಡಕರ್ಮ ಅನ್ನುವಂತಹ ತಳಾರನಿಗೆ, ತನ್ನ ತಳಾರನಾಗಿರ್ತಕ್ಕಂತಹ ಚಂಡಕರ್ಮನಿಗೆ ಹೇಳ್ತಾ ಇದ್ದಾನೆ ಕರೆದು, ನೇಂಬರಿಸು ಎಲ್ಲೋ ಚಂಡಕರ್ಮ, ಈ ಕ್ಷಣದಲ್ಲಿ ನೀನೇನು ಮಾಡಬೇಕು, ನೀನು ಮನುಜ ಯುಗಮಂ ಸುಕೋಮಲವಾಗಿರ್ತಕ್ಕಂತಹ, ಯಾವ ರೀತಿಯಾಗಿರ್ತಕ್ಕಂಥ ಊನವೂ ಇರತಕ್ಕಂತಹ, ಅತ್ಯಂತ ಶುಭ್ರವಾಗಿರ್ತಕ್ಕಂತಹ, ಕಾಂತಿಯುಕ್ತವಾಗಿರ್ತಕ್ಕಂತಹ ಇಬ್ಬರು ಮಾನವರನ್ನು ನೀನು ಏನು ಮಾಡ್ಕೋಬೇಕು, ಬಲಿಗಾಗಿ ಅವರನ್ನು ಕರೆತರಬೇಕು. ಬಲಿಯನ್ನು ನಾನು ಕೊಡಬೇಕಾಗಿದೆ. ಚಂಡಮಾರಿ ದೇವತೆಗೆ ರಾಜನಾಗಿರ್ತಕ್ಕಂತಹ ನಾನೇ ಮೊದಲು ಬಲಿಯನ್ನು ಕೊಡಬೇಕಾಗಿದೆ. ನನ್ನ ಬಲಿಯ ನಂತರ ಇತರರು ಬಲಿಯನ್ನು ಕೊಡಬೇಕಾಗಿದೆ. ನಾನು ಮೊದಲ ಪೂಜೆಯನ್ನು ಮಾಡಬೇಕಾಗಿದೆ. ಅಗ್ರ ಪೂಜೆಯನ್ನು ನಾನು ಮಾಡಬೇಕಾಗಿದೆ. ಹಾಗಾಗಿ ಈ ಕ್ಷಣವೇ ನೀನೇನು ಮಾಡಬೇಕು, ಮನುಜ ಯುಗ ಅಂದರೆ ಜೋಡಿ, ಮನುಷ್ಯ ಜೋಡಿಗಳನ್ನು ನೀನೇನು ಮಾಡ್ಕೋಬೇಕು, ಈಗಿಂದೀಗಲೇ ಹೋಗಿ ಕರ್ಕೊಂಡು ಅಥವಾ ಹಿಡ್ಕೊಂಡು ಬರಬೇಕು ಅಂಥೇಳಿ ತನ್ನ ತಳಾರನಾಗಿರ್ತಕ್ಕಂತಹ ಚಂಡಕರ್ಮನಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಯಾರೋ ನಗರದ ಅಥವಾ ರಾಜಪುರದ ಒಡೆಯನಾಗಿರ್ತಕ್ಕಂತಹ ಮಾರಿದತ್ತ ಹೇಳ್ತಾ ಇದ್ದಾನೆ, ಮುನ್ನಂ ಕೊಂದು ಅರ್ಚಿಸುವೆಂ, ಎಲ್ಲರಿಗಿಂತಲೂ ಮುಂಚೆನೆ ನಾನು ಅಗ್ರ ಪೂಜೆಯನ್ನು ಮಾಡಬೇಕಾಗಿದೆ. ಮೊದಲೇ ಅವರನ್ನು ಬಲಿ ಕೊಡಬೇಕಾಗಿದೆ. ಮಾನವ ಬಲಿಯನ್ನು, ನರಬಲಿಯನ್ನು ದೇವಿಗೆ ಕೊಡಬೇಕಾಗಿದೆ. ಕೊಂದು ಅರ್ಚಿಸುವೆಂ, ನಾನು ಪೂಜೆಯನ್ನು ಮಾಡಬೇಕಾಗಿದೆ. ಪೂಜೆಯೊಳ್ ಎಂದಿನ ಪರಿ ತಪ್ಪೆ,
ಪ್ರತಿ ವರ್ಷದಂತೆ ವರ್ಷಂಪ್ರತಿಯಂತೆ ಅಥವಾ ಪ್ರತಿ ದಿನದಂತೆ ನಾನೇನಾದರೂ ಈ ಮನುಷ್ಯರನ್ನು, ಮಾನವರನ್ನು ಅಥವಾ ನನ್ನ ಅಗ್ರಪೂಜೆಯನ್ನು ನಾನು ಮಾಡಲಿಲ್ಲ ಅಂದರೆ, ನರಬಲಿಯನ್ನು ಕೊಡಲಿಲ್ಲ ಅಂತಂದರೆ ದೇವಿ ತಪ್ಪದೆ ಮಾಡಳು. ದೇವಿ ಕ್ರೋಧಗೊಳ್ತಾಳೆ. ಆಕೆ ಏನಾಗ್ತಾಳೆ? ಕ್ರುದ್ಧವಾಗ್ತಾಳೆ, ನನ್ನ ಮೇಲೆ ಸಿಟ್ಟು ಹಾಕ್ತಾಳೆ, ಕೋಪಗೊಳ್ತಾಳೆ. ಆಗ ಏನೋ ಭಯಾನಕವಾಗಿರ್ತಕ್ಕಂಥ ಶಿಕ್ಷೆಯನ್ನು ನಮಗೆ ಕೊಡ್ಬೋದು, ಅಥವಾ ಈ ಊರಿನ ಜನರಿಗೆ ಕೊಡ್ಬೋದು. ಹಾಗಾಗಿ ನೀನು ಈಗಲೇ ನೀನೇನು ಮಾಡಬೇಕು? ಹೋಗಿ ಆ ಮನುಷ್ಯ ಯುಗಗಳನ್ನು ಅಥವಾ ಮನುಷ್ಯ ಜೋಡಿಯನ್ನು ಕರ್ಕೊಂಡು ಬರಬೇಕು ಅಂಥೇಳಿ ತನ್ನ ತಳಾರನಿಗೆ, ತನ್ನ ಸೇವಕನಿಗೆ ಆಜ್ಞೆಯನ್ನು ಆ ಊರಿನ ರಾಜನಾಗಿರ್ತಕ್ಕಂತಹ ಮಾರಿದತ್ತ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿಗೆ ಇಷ್ಟು ಸಾಕು. ಮುಂದಿನ ಅವಧಿಯಲ್ಲಿ ಮುಂದಿನ ಕಾವ್ಯಭಾಗವನ್ನು ನೋಡೋಣ.